ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ಮನೋಹರ ಕಾಂಡದ 6ನೇ ಸರ್ಗ ಕೊನೆಗೊಂಡಿತ್ತು. ಕೇರಳದ ಒಬ್ಬ ರಾಮಭಕ್ತ ಬ್ರಾಹ್ಮಣ ರಾಮನ ಪೂಜೆಯ ಆಚರಣೆ ನಿಮಿತ್ತವಾಗಿ ಯಾವ ಫಲವನ್ನು ಪಡ್ಕೊಂಡ ಅಂತನ್ನೋದನ್ನ ಆ ಸರ್ಗದಲ್ಲಿ ನಾವು ಶ್ರವಣ ಮಾಡಿದ್ವಿ. 7ನೇ ಸರ್ಗದ ಆರಂಭದಲ್ಲಿ ಆ ಶಿಷ್ಯ ವಿಷ್ಣುದಾಸ ಹೀಗೆ ಕೇಳಿದ, ರಾಮನ ತುಟ್ಟಿಗೆ ಕಾರಣ ಆಗುವಂಥ ಮತ್ತೇನಾದರೂ ವ್ರತ ಇದ್ರೆ ಹೇಳಿ. ಗುರುಗಳು ಹೇಳಿದರು, ಆಯಿತು ಅಂಥ ವ್ರತ ಇದ್ರೆ ಹೇಳ್ತೇನೆ ಕೇಳು ಅಂತ ಹೇಳಿದರು. ನಿತ್ಯ ರಾಮನ ತೃಪ್ತಿಗಾಗಿ ಪತ್ರದಲ್ಲಿ ಅಂದರೆ ಹಾಳೆಯ ಮೇಲೆ ರಾಮನಾಮ ಬರೀಬೇಕು. ಒಂದು 100 ಬಾರಿ ಬರೀಬೇಕು. 100 ಬಾರಿ ಬರೀಬೇಕು. 900 ಬಾರಿ ಬರೆದ್ರೆ ಮತ್ತಷ್ಟು ವಿಶೇಷ. ಅಥವಾ 108 ಬಾರಿ ಅದನ್ನು ಬರೆದು ಪೂಜೆ ಮಾಡಬೇಕು. ಹೀಗೆ 1 ಕೋಟಿ ಪರ್ಯಂತವಾಗಿ ಅದನ್ನು ಅಥವಾ ಲಕ್ಷ ಪರ್ಯಂತವಾಗಿ ಬರೆದು ಮುಂದೆ ಹೋಮವನ್ನು ಮಾಡಬೇಕು. ಅವನಂಬಿ ದಶಾಂಶೇನ, ಎಷ್ಟು ಸಂಖ್ಯೆಯಲ್ಲಿ ಬರೆದಿರ್ತಾರಲ್ಲ ಅದರ 10ನೇ 1 ಭಾಗದಷ್ಟು ಹೋಮ ಮಾಡಬೇಕು. ಇದಂ ವಿಷ್ಣು ವಿಚಕ್ರಮೇ ತ್ರೇಧಾ ನಿಗದೆ ಪದಂ ಅಂತೇನೋ ವಿಷ್ಣು ಸೂಕ್ತ ಇದೆ. ಆ ವಿಷ್ಣು ಸೂಕ್ತದ ಋಕ್ಕುಗಳಿಂದ, ತಿಲ ಮತ್ತು ಆಜ್ಯಗಳಿಂದ, ಎಳ್ಳು ಮತ್ತು ತುಪ್ಪದ ಮೂಲಕ, ಪಾಯಸದ ಮೂಲಕವಾಗಿ ಅಥವಾ ಅನ್ನದ ಮೂಲಕವಾಗಿ ಹೋಮ ಮಾಡಬೇಕು, ಆಹುತಿ ಕೊಡಬೇಕು. ಹೋಮದ ಅಂಗವಾಗಿ ರಾಮಾದಿಗಳ ಪೂಜೆ ಮಾಡಬೇಕು. ಅವರಿಗೆ ಆಸನ ಮೊದಲಾದವುಗಳನ್ನು ಕೊಡಲಿಕ್ಕಾಗಿ ಹಿಂದೆ ಹೇಳಿದಂಥ ರಾಮಲಿಂಗತೋ ಭದ್ರ ಮಂಡಲಗಳನ್ನು ರಚನೆ ಮಾಡಬೇಕು. ಹೀಗೆ ಹೋಮ, ಲೇಖನ, ಪೂಜೆ ಮೊದಲಾದವುಗಳನ್ನೆಲ್ಲ ಮಾಡಿ ರಾಮನಿಗಳನ್ನು ಅರ್ಪಣೆ ಮಾಡಬೇಕು. ತ್ವಯಾಗುರೋ ಶುಭಂ ಪ್ರೋಕ್ತಂ ರಾಮ ರಾಮ ಪ್ರಲೇಖನಂ ನತಸ್ಯ ಉದ್ಯಾಪನಂ ಪ್ರೋಕ್ತಂ ತದ್ವದತ್ವ ಮಮಾದುನ. ರಾಮನಾಮ ಲೇಖನ ಕಾರ್ಯ ಏನಿದೆ ಅದರ ಉದ್ಯಾಪನದ ಬಗ್ಗೆ ಹೇಳಿ. ಆಗ ಗುರುಗಳು ಹೇಳಿದರು, ಈಗ ಇನ್ನೂ ನಡೆಯದೇ ಇದ್ದಂಥದ್ದು ಮುಂದೆ ನಡೆಯಬೇಕಾಗಿರುವಂಥ ಒಂದು ಕಥೆಯನ್ನು ನಿನಗೆ ನಾನು ಈ ಉದ್ಯಾಪನದ ನಿಮಿತ್ತವಾಗಿ ಹೇಳ್ತೇನೆ. ಅದು ಪಾಂಡುಪುತ್ರನಾದಂಥ ಯುಧಿಷ್ಠಿರ ಮಾಡಿದ ಒಂದು ಕಾರ್ಯ. ಪತ್ನಿ ದ್ರೌಪದಿ, ತಾಯಿ ಮತ್ತು ತನ್ನ ಸಹೋದರರು ಇವರ ಸಮೇತನಾಗಿ ಆತ ರಾಜ್ಯಭ್ರಷ್ಟನಾಗಿದ್ದ, ವನವಾಸದಲ್ಲಿ ವಾಸ ಮಾಡಿಕೊಂಡಿದ್ದ. ಅವನನ್ನು ನೋಡಲಿಕ್ಕೆ ಕೃಷ್ಣ ದ್ವಾಪರ ಯುಗದಲ್ಲಿ ಬರ್ತಾನೆ. ಮುಂದೆ ನಡೀಬೇಕಾದ ಕಥೆ ಆದ್ದರಿಂದ ಬರ್ತಾನೆ ಅಂತ ಹೇಳಿದ ಗುರುಗಳು. ಈ ಯುಧಿಷ್ಠಿರ ಕೃಷ್ಣನಿಗೆ ಪೂಜೆ ಮಾಡಿದ, ಪ್ರಶ್ನೆ ಕೇಳಿದ. ನಿನ್ನನ್ನು ಒಂದು ಪ್ರಶ್ನೆ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಸಂಪತ್ತನ್ನು ಕೊಡುವಂಥದ್ದು, ಪುತ್ರ ಪೌತ್ರಾದಿ ಸಮೃದ್ಧಿಯನ್ನು ಹೆಚ್ಚಿಸುವಂಥದ್ದು ಯಾವುದಾದ್ರೂ ವ್ರತ ಇದ್ದರೆ ಹೇಳು. ನಾನೀಗ ರಾಜ್ಯಭ್ರಷ್ಟ, ಏನಾದರೂ ಒಂದು ಉಪಾಯವನ್ನು ಮಾಡಬೇಕಾಗಿದೆ. ಆಗ ಕೃಷ್ಣ ಹೇಳಿದ, ಬಹಳ ಗುಹ್ಯವಾದಂಥ ಒಂದು ವ್ರತವನ್ನು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀನಿ ನೀನು. ಅದನ್ನು ಸಮಾಧಾನ ಚಿತ್ತನಾಗಿ ಕೇಳು. ರಾಮನಾಮಕ್ಕಿಂತ ಪವಿತ್ರವಾದಂಥ ನಾಮ ಮತ್ಯಾವುದೂ ಇಲ್ಲ. ಅಂಥ ಮಂತ್ರವನ್ನು ಜಪ ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವ್ರತಗಳನ್ನು ಮಾಡಬೇಕು. ಇದನ್ನೇ ಹಿಂದೆ ರಾಮ ಹನುಮಂತನ ಕುರಿತು ಆ ಮಂತ್ರವನ್ನು ಉಪದೇಶ ಮಾಡಿದ್ದ. ಆಗ ಯುಧಿಷ್ಠಿರ ಕೇಳಿದ, ಅದ್ಯಾವಾಗ ಹನುಮಂತನಿಗೆ ರಾಮ ಆ ಮಂತ್ರವನ್ನು ಉಪದೇಶ ಮಾಡಿದ್ದ ಯಾವಾಗ, ಅದನ್ನು ವಿಸ್ತಾರವಾಗಿ ಹೇಳಿ. ಕೃಷ್ಣ ಅದನ್ನ ಕೇಳಿದ. ಹಿಂದೆ ರಾಮಾವತಾರದಲ್ಲಿ ಸೀತೆಯನ್ನ ರಾವಣ ಅಪಹಾರ ಮಾಡಿದ್ದ. ರಾಮ ಹನುಮಂತನ ಮತ್ತು ಸುಗ್ರೀವಾದಿಗಳ ಸಖ್ಯವನ್ನು ಗಳಿಸಿಕೊಂಡು ಆ ಹನುಮಂತನಿಗೆ ಹೇಳಿದ, ಸೀತೆಯನ್ನು ಹುಡುಕ್ಲಿಕ್ಕೆ ಉದ್ದೇಶ ಮಾಡಿಕೊಂಡು ದಕ್ಷಿಣ ದಿಕ್ಕಿಗೆ ಹೋಗು, ಅವಳ ಸಮಾಚಾರವನ್ನು ತಿಳಿದು ಬಾ. ಆಗ ಹನುಮಂತ ಹೇಳಿದ, ದಕ್ಷಿಣ ದಿಕ್ಕಿನಲ್ಲಿ ದೊಡ್ಡ ಸಾಗರ ಇದೆ, ಬಹಳ ಜನ ರಾಕ್ಷಸರಿದ್ದಾರೆ, ಅಲ್ಲಿ ಹೋಗ್ಲಿಕ್ಕೆ ನನಗೆ ಹೇಗೆ ಶಕ್ತಿ ಇದ್ದೀತು, ಅದನ್ನು ನೀನು ಹೇಳಿದಂಥ ಮಹಾಕಾರ್ಯವನ್ನು ನಾನು ಮಾಡೋದು ಹೇಗೆ? ಆಗ ರಾಮ ಹೇಳಿದ, ರಾವಣಾದಿಗಳ ಬಲಕ್ಕೆ ಪ್ರತಿ ಬಲವಾಗಿ ನಾನೊಂದು ಮಂತ್ರವನ್ನು ನಿನಗೆ ಉಪದೇಶ ಮಾಡ್ತೀನಿ. ಆ ಮಂತ್ರವನ್ನು ಪಡೆದುಕೊಂಡು ನಾನು ಹೇಳಿದಂಥ ಕೆಲಸವನ್ನೆಲ್ಲ ಮಾಡು. ಹಾಗಾಗಿ ಆ ಮಂತ್ರವನ್ನು ಉಪದೇಶ ಮಾಡುವಂತ ಹನುಮಂತನು ಸಿದ್ಧನಾದ. ಹನುಮಂತನನ್ನ ರಹಸ್ಯದಲ್ಲಿ ಕರೆದು ಆತನಿಗೆ ಮಂತ್ರ ಉಪದೇಶ ಮಾಡಿದ. ಹನುಮಂತನ ಬಲಗಿವಿಯಲ್ಲಿ ಶ್ರೀರಾಮ ಅನ್ನುವಂಥ ಮಂತ್ರವನ್ನು ಹೇಳಿದ. ಆ ಮಂತ್ರವನ್ನು ಜಪ ಮಾಡೋದು ಹೇಗೆ, ಲಕ್ಷ ಸಂಖ್ಯೆಯಲ್ಲಿ ಅದು ಮಾಡಿದ್ರಿಂದ ಅದರ ಫಲವೇನು, ಅದನ್ನೆಲ್ಲ ರಾಮ ಹೇಳಿದ. ಅದರಂತೆ ಹನುಮಂತ 1 ಲಕ್ಷ ಸಂಖ್ಯೆಯಲ್ಲಿ ಅದನ್ನು ಮಾಡಿ ಅದರ ಸಿದ್ಧಿಯನ್ನು ಗಳಿಸಿಕೊಂಡು ದಕ್ಷಿಣ ದಿಕ್ಕಿಗೆ ಹೋಗಿ ಆ ಸಾಗರವನ್ನು ದಾಟಿ
ಲಂಕಾನಗರದಲ್ಲಿದ್ದಂಥ ಸೀತೆಯ ಸಮಾಚಾರವನ್ನು ತಿಳಿದುಕೊಂಡು ಮತ್ತೆ ಸೀತೆಯ ಪಾದಕಮಲಗಳಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಮರಳಿ ಬಂದ. ಅತ್ಯಂತ ಸೂಕ್ಷ್ಮವಾದ ರೂಪವನ್ನು ತೆಗೆದುಕೊಂಡು ಅಲ್ಲೆಲ್ಲ ಸಂಚಾರ ಮಾಡಿದ್ದ ಅವನು. ಅದನ್ನೆಲ್ಲ ಮಾಡಲಿಕ್ಕೆ ಅವನಿಗೆ ಶಕ್ತಿ ಬಂದದ್ದು ಈ ರಾಮವಂತದಿಂದಲೇ. ಸೀತೆ ಅವನಿಗೆ ಹೇಳಿದ್ದಂತೆ ಹನುಮಂತನಿಗೆ, ನೀನು ಯಾರು, ಯಾವ ಬಾಲಕ ನೀನು, ಇಲ್ಲಿ ಯಾಕೆ ಬಂದಿದ್ದೆ? ಅವನು ಹೇಳಿದ, ಸೀತೆ ನನ್ನ ತಾಯಿ, ರಾಮ ನನ್ನ ತಂದೆ. ಹನುಮಂತ ಅಂತ ನನ್ನ ಹೆಸರು, ಈ ಮುದ್ರಿಕೆಯನ್ನು ತೆಗೆದುಕೊ ಅಂತ ಹೇಳಿದ. ಸೀತೆ ಆ ಮುದ್ರಿಕೆ ರಾಮನದೇ ಮುದ್ರಿಕೆ ಅಂತ ತಿಳ್ಕೊಂಡು ಬಹಳ ಸಂತೋಷಪಟ್ಟಳು. ನನಗೆ ಬಹಳ ಹಸಿವೆ ಅನ್ನಿಸ್ತಾ ಇದೆ, ಈ ಅಶೋಕವನದಲ್ಲಿ ನಾನಾ ಥರದ ಹಣ್ಣುಗಳು ಉಪಲಬ್ಧ ಇವೆ, ನನಗೆ ಅದನ್ನು ತಿನ್ನಬೇಕು ಅಂತ ಅಪೇಕ್ಷೆ ಇದೆ, ಈಗ ನನಗೆ ಅನುಮತಿ ಕೊಡು ಅಂತ ಅಂದ. ಇಲ್ಲಿ ಈ ರಾಜ್ಯದ ಅಧಿಪತಿ ರಾವಣ, ಅವನ ಸೈನಿಕರು ಬಹಳ ಪರಾಕ್ರಮಿಗಳಾಗಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಈ ವನಕ್ಕೆ ಅವರು ಕಾವಲುಗಾರರಾಗಿದ್ದಾರೆ, ಅವ್ರನ್ನೆಲ್ಲ ಹಿಮ್ಮೆಟ್ಟಿಸುವಂಥ ಶಕ್ತಿ ನಿನಗೆ ಏನಾದರೂ ಇದ್ರೆ ತಿನ್ನು ಅಂತಂದು. ಅವನಂದ, ನನ್ನ ಹೃದಯಾಂತರಾಳದಲ್ಲಿ ರಾಮ ಅನ್ನುವಂಥ ಮಂತ್ರ ಇದೆ, ಅದೇ ನನಗೆ ಬಲವಾದಂಥ ಶಸ್ತ್ರ, ಅದರ ಮೂಲಕವಾಗಿ ನನಗೆ ಎಂಥ ದೊಡ್ಡ ರಾಕ್ಷಸ ಎದುರಿಗೆ ಬಂದರೂ ಕೂಡ ಆತ ನನಗೆ ತೃಣಪ್ರಾಯ, ಹುಲ್ಲಿಗೆ ಸಮಾನ ಅಂತ ಹೀಗೆ ಹೇಳಿ ಅಶೋಕವನದ ಗಿಡ ಮರಗಳನ್ನೆಲ್ಲ ಕಿತ್ತಾಕ್ಲಿಕ್ಕೆ ಪ್ರಾರಂಭ ಮಾಡಿದ. ರಾಕ್ಷಸರು ಬಂದರು, ಭಯಂಕರವಾದಂಥ ಯುದ್ಧ ನಡೆಯಿತು. ಆ ರಾಕ್ಷಸರ ಬಲವನ್ನೆಲ್ಲ ಈತ ಹೊಸಕ್ಕೆ ಹಾಕಿದ, ಮತ್ತೆ ಲಂಕಾನಗರವನ್ನು ಸುಟ್ಟು ಹಾಕಿದ. ರಾಮನ ಕಡೆಯಿಂದ ಏನು ಸಂದೇಶ ತಂದಿದ್ದ ಅದನ್ನು ರಾವಣನಿಗೆ ಮುಟ್ಟಿಸಿದ. ಮತ್ತೆ ಸೀತೆಯ ಬಳಿಗೆ ಬಂದು ಅವಳಿಗೆ ನಮಸ್ಕಾರ ಮಾಡಿ ಅವಳ ಕಡೆಯಿಂದ ಚೂಡಾಮಣಿಯನ್ನು ತೆಗೆದುಕೊಂಡು ರಾಮನ ಸಮೀಪಕ್ಕೆ ಬಂದ. ಇದು ರಾಮನಾಮದ ಪ್ರಭಾವ. ಹಾಗಾಗಿ ನೀನು ಯುಧಿಷ್ಠಿರನೂ ಕೂಡ ಈ ರಾಮನಾಮವನ್ನು ಜಪ ಮಾಡಬೇಕು. ಕಥಂ ಜಪೋ ವಿಧೇಯೋಸ್ಯ ಪುರಶ್ಚರಣ ಕಂ ಫಲಂ ಕಥಂ ಉದ್ಯಾಪನಂ ಚೇವ ಸರ್ವಮಾಖ್ಯಾಹಿ ಯತ್ನತಃ. ಜಪ ಮಾಡೋದು ಹೇಗೆ, ಅದರ ಪುರಶ್ಚರಣ ಮಾಡೋದು ಹೇಗೆ, ಉದ್ಯಾಪನ ಮಾಡೋದು ಹೇಗೆ ಹೇಳು ಅಂತಂದ ಯುಧಿಷ್ಠಿರ. ಕೃಷ್ಣ ಅದಕ್ಕೆ ಪ್ರತಿಯಾಗಿ ಹೇಳಿದ. ಇದನ್ನ ಪುಸ್ತಕದಲ್ಲಿ ಬರೆದು, ರಾಮನಾಮವನ್ನು ಪುಸ್ತಕದಲ್ಲಿ ಬರೆದಾದ್ರೂ ಕೂಡ ಉದ್ಯಾಪನ ಮಾಡಬಹುದು, ಅಥವಾ ಪುಸ್ತಕದಲ್ಲಿ ಬರೆಯೋದು ಅಪೇಕ್ಷಿತ ಇಲ್ಲ ಅಂತ ಆದರೆ ನನ್ನ ಮನಸ್ಸಿನಲ್ಲೇ ಅಷ್ಟು ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ, ಕೋಟಿ ಸಂಖ್ಯೆಯಲ್ಲಿ ಅದನ್ನ ಒಂದಾದರೂ ಮುಗಿಸಬಹುದು. ನಾನಾ ಥರದ ಮಂತ್ರಗಳಿವೆ, ನೂರಾರು ಮಂತ್ರಗಳಿವೆ ರಾಮನ ಮಂತ್ರ. ಅದರಲ್ಲಿ ಈ ಒಂದು ಮಂತ್ರವನ್ನು ಮಾತ್ರ ನಿನಗೆ ಹೇಳ್ತಾನೆ. ಇದು ಬಹಳ ಪ್ರಸಿದ್ಧವಾದಂಥ ಮಂತ್ರ. ಶ್ರೀಶಬ್ದ ಮಧ್ಯಮ ಅಂತ ಹಿಂದೆ ಬಂದಿತ್ತು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಮಂತ್ರ ಏನಿದೆ, ಆ ಮಂತ್ರದಿಂದ ಪುರಸ್ಕರಣ ಮಾಡು, ಮುಂದೆ ಉದ್ಯಾಪನಾದಿಗಳನ್ನು ಮಾಡು ಅಂತ ಕೃಷ್ಣ ಹೇಳಿದ. ಜಪ ಮಾಡೋದಕ್ಕಿಂತ 100 ಪಟ್ಟು ಹೆಚ್ಚಿನ ಪುಣ್ಯ ಅದನ್ನು ಬರೆದರೆ, ಅದಕ್ಕಾಗಿ ಬರೆಯೋದಕ್ಕೆ ಅಷ್ಟು ಮಹತ್ವ. ಲಕ್ಷೇ ಪೃಥಕ್ ಕಾರ್ಯಂ ಉದ್ಯಾಪನ ಉತ್ತಮಂ. 1,00,000 ಆದ ಕೂಡಲೇ ಉದ್ಯಾಪನ ಮಾಡಬೇಕು. ಎಲ್ಲ ಒಮ್ಮೆಲೆ ಮಾಡಿಬಿಡ್ತೀನಿ ಅನ್ನೋಂತಿಲ್ಲ. ಜೀವಮಾನದಲ್ಲಿ ಬೇರೆ ಎಷ್ಟು ಬಾರಿ ಆದರೂ ಮಾಡ್ರಿ, ಆದರೆ 1,00,000 ಆದಮೇಲೆ ಒಂದು ಬಾರಿ ಉದ್ಯಾಪನೆ ಮಾಡಬೇಕು. ಉದ್ಯಾಪನ ಮಾಡೋದು ಹೇಗೆ ಅಂದರೆ, ಉದ್ಯಾಪನೆ ಮಾಡೋದಕ್ಕಿಂತ ಮುಂಚಿನ ದಿವಸದಲ್ಲಿ ಉಪವಾಸಿಯಾಗಿರಬೇಕು. ಉಪವಾಸ ದಿವಸ ರಾತ್ರಿ ರಾಮನ ಮಂಟಪದ ಸಮೀಪ, ಪೀಠದ ಸಮೀಪ ರಾಮಲಿಂಗತ್ವ ಭದ್ರವನ್ನು ಅಲ್ಲಿ ಚಿತ್ರಣ ಮಾಡಬೇಕು. ಧಾನ್ಯ ರಾಶಿಯನ್ನಿಟ್ಟು ಅದರ ಮಧ್ಯದಲ್ಲಿ ಒಂದು ಕಲಶ ಇಡಬೇಕು. ಒಂದು ಬಂಗಾರದ ಪಾತ್ರೆಯಲ್ಲಿ ಸೀತಾ ಮತ್ತು ಲಕ್ಷ್ಮಣ ಇವರಿಬ್ಬರಿಂದ ಕೂಡಿದಂಥ ರಾಮನ ಪ್ರತಿಮೆಯನ್ನು ಇಡಬೇಕು. ಆಮಾಷಾತ್ ಫಲಪರ್ಯಂತಾಂ ಸೌವರ್ಣೀಂ ಪ್ರತಿಮಾಂ ಯಜೇತ್. ಪೂರ್ಣವಾಗಿ ಅದು ಬಂಗಾರದ ಪ್ರತಿಮೆಯೇ ಆಗಿರಬೇಕು, ಅಥವಾ ಬೆಳ್ಳಿ, ತಾಮ್ರ, ನಮ್ಮ ಶಕ್ತಿಗೆ ಯಾವುದು ಸಾಧ್ಯವೋ ಅದನ್ನು ಇಡಬೇಕು. ಕಥಾಂ ಶ್ರುತ್ವಾಚ ವಿಧಿವತ್ ದೇವದೇವಂ ಕ್ಷಮಾಪಯೇತ್. ರಾಮನ ಕಥೆಯನ್ನೆಲ್ಲ ಅಲ್ಲಿ ವಿದ್ವಾಂಸರ ಮೂಲಕ ಕೇಳಬೇಕು. ಕೇಳಿ ಆ ರಾಮನ ಕ್ಷಮೆಯನ್ನು ಹೀಗೆ ಕೇಳಬೇಕು. ನನ್ನ ಅಪರಾಧ ಏನಾದರೂ ಇದ್ದರೆ ಅದನ್ನು ನೀನು ಕ್ಷಮಿಸಬೇಕು. ನೀವು ದೀನರಿಗೆ ನೀನು ನಾಥ, ಕೃಪಾ ಸಿಂಧು ಅಂತ ಹೀಗೆಲ್ಲ ಹೇಳಿ ರಾತ್ರಿ ಜಾಗರಣೆ ಮಾಡಿ ಬೆಳಗಾಗಿ ಎದ್ದು ಹೋಮವನ್ನು ಪ್ರಾರಂಭ ಮಾಡಬೇಕು. ದಶಾಂಶೇನೇವ ಹೋಮ. ಎಷ್ಟು ಬರೆದಿರ್ತೀರೋ ಅದರ 10ನೇ ಒಂದು ಭಾಗದಷ್ಟು ಹೋಮ ಅಂದರೆ ತರ್ಪಣ. ಆ ಹೋಮದ 10ನೇ ಒಂದು ಅಂಶ ತರ್ಪಣ. ಹಿಂದೊಂದು ಬಾರಿ ಜಪಕ್ಕೆ ಹೇಳಿದ್ನಲ್ಲ, ಕಾಯತ್ರಿಯಾದ ಜಪಗಳನ್ನು 100 ಜಪ ಮಾಡಿದರೆ 10 ಬಾರಿ ತರ್ಪಣ ಕೊಡಬೇಕು ಅಂತ ಹೀಗೆಲ್ಲ ಬಂದಿತ್ತಲ್ಲ, ಅಂಥದ್ದೇ ಇದು.
ಗವ್ಯೇನ ಪಯಸಾ ಕಾರ್ಯಂ ರಾಮಮಂತ್ರೇಣ ಯತ್ನತಃ. ಅದನ್ನು ಹೇಗೆ ಹೋಮ ಮಾಡಬೇಕು ಅಂದರೆ, ಆಕಳಿನ ಹಾಲಿನ ಮೂಲಕ ಹೋಮ ಇತ್ಯಾದಿಗಳನ್ನು ಮಾಡಿ ಮುಗಿಸ್ಬೇಕು. ಮತ್ತು ಎಷ್ಟು ಹೋಮ ಮಾಡಿರ್ತೀರೋ ಆ ಹೋಮದ 10ನೇ ಒಂದು ಭಾಗಕ್ಕೆ ಹೊಂದಿಕೊಂಡು ಬ್ರಾಹ್ಮಣರ ಭೋಜನ ಇತ್ಯಾದಿಗಳನ್ನು ಮಾಡಿಸ್ಬೇಕು. ಒಂದು ಸಾಲಂಕೃತವಾದಂಥ ಗೋವನ್ನು ಆಚಾರ್ಯನಿಗೆ ದಾನ ಕೊಟ್ಟು ಮುಗಿಸ್ಬೇಕು. ಅದನ್ನು ಮಾಡಿದರೆ ಪುತ್ರಾರ್ಥಿಯಾದವನು ಪುತ್ರವನ್ನು, ಧನಾರ್ಥಿಯಾದವನು ಧನವನ್ನು ಪಡ್ಕೊಳ್ತಾನೆ. ಹೀಗೆ ಅದರ ಉದ್ಯಾಪನ ಮಾಡುವಂಥ ರೀತಿ ಇದು. ಏವಂ ಉದ್ಯಾಪನಂ ಕಾರ್ಯಂ ಶ್ಲೋಕಸಂಖ್ಯಾ ದಶಾಂಶತಃ ಪೂರ್ವವದ್ಧವನಂ ಕಾರ್ಯಂ ತದ್ದಶಾಂಶಾಶ್ಚ ತರ್ಪಣಂ. ಲಿಖಿತ್ವಾ ಪುಸ್ತಕಂ ವಾಪಿ ವರಂ ರಾಮಾಯಣಸ್ಯ ಚ. ರಾಮನಾಮವನ್ನು ಬರೀಬೇಕು, ಬರೆದು ಅದನ್ನು ಉದ್ಯಾಪನ ಮಾಡಬೇಕು ಅಂತ ಒಂದು ಬಾರಿ ಬಂತು. ಇದಲ್ಲದೆ ಇಡೀ ರಾಮಾಯಣವನ್ನು ಕೈಯಿಂದ ಬರೆದು ಕೂಡ ದಾನ ಮಾಡಬಹುದು. ಆ ರಾಮಾಯಣವನ್ನು ಬರೆದಾಗ ಎಷ್ಟು ಶ್ಲೋಕಗಳಾಗಿರ್ತವೆ ಅಂತ ಲೆಕ್ಕ ಹಾಕಿ ಎಷ್ಟು ಶ್ಲೋಕಗಳಾಗಿರ್ತವೋ ಅದನ್ನು ಲೆಕ್ಕ ಹಾಕಿ ಆ ಶ್ಲೋಕದ 10ನೇ ಒಂದು ಭಾಗದಷ್ಟು ಹೋಮ ಮಾಡಬೇಕು. ಅದರ 10ನೇ ಒಂದು ಭಾಗದಷ್ಟು ತರ್ಪಣ ಇತ್ಯಾದಿಗಳನ್ನು ಮಾಡಬೇಕು. ಅದರ 10ನೇ ಒಂದು ಭಾಗದಷ್ಟು ಭೋಜನ ಇತ್ಯಾದಿಗಳನ್ನು ಏರ್ಪಡಿಸಬೇಕು. ಪೂರ್ವಶ್ಲೋಕೇನವ ಅನ್ಯೇನ ಹವನಾದಿ ಪ್ರಕೀರ್ತಿತಂ ಅಥವಾ ಗ್ರಂಥಶ್ಲೋಕಾನಾಂ ದಶಾಂಶೈ ಹವನಂ ಸ್ಮೃತಂ. ಹೇಮಪಾತ್ರೆ ತ್ವೇಕ ಏವ ಲೇಖ್ಯ ಶ್ಲೋಕಃ ಶುಭಾವಹ. ಒಂದು ಹೇಮದ ಪತ್ರದಲ್ಲಿ, ಬಂಗಾರದ ಒಂದು ತಗಡಿನಲ್ಲಿ ಆ ಶ್ಲೋಕವನ್ನು ರಚನೆ ಮಾಡಿ, ಶ್ಲೋಕವನ್ನು ಬರೆಸಿ, ಅದನ್ನು ಪೂಜೆ ಮಾಡಿ, ಅದನ್ನು ಕೂಡ ರಾಮನ ಮೂರ್ತಿ ಎದುರುಗಡೆ ಇಟ್ಟು ಗುರುವಿಗೆ, ಪುರೋಹಿತನಿಗೆ ಅದನ್ನು ದಾನ ಮಾಡಬಹುದು. ಇದು ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂಥದ್ದು, ಎಲ್ಲ ಥರದ ಪುಣ್ಯಗಳನ್ನು ಮನುಷ್ಯನಿಗೆ ಕೊಡುವಂಥದ್ದು. ಇದನ್ನು ಎಲ್ಲಿ ಮಾಡಬೇಕಂತ ಇಂಥದ್ದನ್ನು ವಿಶೇಷವಾಗಿ ದೇವಾಲಯ ಗಜಾಶ್ವಾನಾಂ ವೃಕ್ಷಾಣಾಂ ವಾಪಿ ಕೂಪಯೋಹೋ. ದೇವಾಲಯ ನಿರ್ಮಾಣ ಮಾಡುವಾಗ ಅಲ್ಲೆಲ್ಲ ಇಂಥ ಉದ್ಯಾಪನೆ ಮಾಡಿದರೆ ಆ ದೇವಾಲಯಕ್ಕೆ ಹೆಚ್ಚು ಸನ್ನಿಧಾನ. ಆನೆ ಲಾಯವನ್ನು ಕಟ್ಟಿಸುವಾಗ, ಕುದುರೆಯ ಲಾಯವನ್ನು ಕಟ್ಟಿಸುವಾಗ, ವೃಕ್ಷಗಳನ್ನು ನೆಡುವಾಗ, ಬಾವಿ ಮತ್ತು ಕೆರೆಗಳನ್ನು ತೋಡಿಸುವಾಗ, ಮತ್ತು ಸರ್ವಾಪಣಾನಾಂ ಪಣ್ಯಾನಾಂ, ದೊಡ್ಡ ದೊಡ್ಡ ಅಂಗಡಿ ಮೊದಲಾದವುಗಳನ್ನು ಕಟ್ಟಿಸುವಾಗ, ಮತ್ತು ವಿವಾಹದ ಕಾರ್ಯ ಬಂದಾಗ ಅಲ್ಲಿ ಇಂಥ ದಾನವನ್ನೆಲ್ಲ ಮಾಡಬೇಕು. ಕಾವ್ಯಾನಾಂಚ ಕವೀನಾಂಚ ಪಶ್ವಾದೀನಾಂಚ ಸರ್ವಶಃ ರಾಜಪ್ರಾಸಾದ ವಾಸ್ತೂನಾಂ ನಾಮಕರ್ಮ ವಿಶಿಷ್ಯತೆ. ರಾಮನಾಮ ಪ್ರಭಾವೇಣ ಸ್ವೀಯಂ ರಾಜ್ಯಂ ಲಭಿಷ್ಯತಿ. ಹೀಗೆ ಕೃಷ್ಣ ಯುಧಿಷ್ಠಿರನಿಗೆ ಹೇಳಿದ. ಹೀಗೆ ರಾಮನ ನಾಮ ಜಪ ಮಾಡೋ ಅದರ ಪ್ರಭಾವದಿಂದ ನೀನು ಕಳ್ಕೊಂಡಂತಹ ರಾಜ್ಯವನ್ನು ಪಡ್ಕೊಳ್ತಿ. ಇದು ಮುಂದೆ ಆಗುವಂಥ ಘಟನೆಯನ್ನು ಮೊದಲೇ ಹೇಳಿದ ಆ ಗುರು ಶಿಷ್ಯನಿಗೆ. ಅದರಂತೆ ಯುಧಿಷ್ಠಿರ ಅದನ್ನು ಮುಂದೆ ಮಾಡ್ತಾನೆ. ಮುಂದೆ ಕೆಲವೇ ಸಮಯದಲ್ಲಿ 3 ತಿಂಗಳಿನಲ್ಲಿ ಅಂತಿದೆ, ವನವಾಸ ಮುಗಿಲಿಕ್ಕೆ ಬಂದಂಥ ಸಂದರ್ಭ ಇದ್ದಿರಬೇಕು. ಹಾಗಾಗಿ 3 ತಿಂಗಳಿನಲ್ಲಿ ಆ ರಾಜ್ಯ ಪ್ರಾಪ್ತಿ ಅವನಿಗೆ ಆಗ್ತದಂತೆ. ವನವಾಸ ಮುಗಿಲಿಕ್ಕೆ ಬಂದಿರಬೇಕು, ಅಥವಾ ವನವಾಸವೂ ಮುಗಿದು ಅಜ್ಞಾತವಾಸವೂ ಮುಗಿದು, ಅಜ್ಞಾತವಾಸಕ್ಕಿಂತ ಮೊದಲು ಯುದ್ಧಕ್ಕೆ ಅವರು ಸನ್ನದ್ಧರಾಗಿದ್ರಲ್ಲ, ಆ ಏನಾದರೂ ಸಂದರ್ಭ ಇದ್ದಿರಬೇಕು. ಯಾಕಂದರೆ ವನವಾಸದಲ್ಲಿ ಇದ್ದವರು ಅಂತ ಆದರೆ 3 ತಿಂಗಳಿನಲ್ಲಿ ಅವರಿಗೆ ರಾಜ್ಯ ಪ್ರಾಪ್ತಿ ಆಗೋದು ಅಸಂಭವ. ವನವಾಸ ಆದ್ಮೇಲೆ 1 ವರ್ಷ ಅಜ್ಞಾತವಾಸ ಮಾಡಬೇಕಿತ್ತು. ಏವಂ ಕಥಾ ಭವಿಷ್ಯಾಚ ತವಾಗ್ರೇ ವಿನಿವೇದಿತ. ಇದು ಭವಿಷ್ಯದಲ್ಲಿ ಮುಂದೆ ದ್ವಾಪರ ಯುಗದಲ್ಲಿ ನಡೆಯುವಂಥ ಕಥೆ ಇದೆ. ಅದನ್ನು ನಾನು ನಿಮಗೆ ಈಗಲೇ ಹೇಳಿ ಮುಗಿಸಿದೆ ಅಂತ ಅವರು ಆ ಗುರುಗಳು. ಸರ್ಗಸ್ಯವ ಅರ್ಧ ಸರ್ಗಸ್ಯ ಪಾದಸರ್ಗಸ್ಯ ವಾ ತಥಾ ನವಶ್ಲೋಕಮಿತಾವಾಪಿ ಶ್ಲೋಕ ಮಾತ್ರಸ್ಯ ವಾ ತಥಾ. ಈ ಆನಂದ ರಾಮಾಯಣದ ಒಂದು ಶ್ಲೋಕವನ್ನು, ಒಂದು ಸರ್ಗವನ್ನು, ಅಥವಾ ನಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ಬರೆದು ಅದನ್ನು ದಾನ ಮಾಡಬೇಕು, ಅಥವಾ ಅದನ್ನು ಪಠಣ ಮಾಡಬೇಕು. ಅವರು ಮುಕ್ತಿ ಭಾಗಿಗಳಾಗ್ತಾರೆ. ಇದನ್ನು ಅಶ್ವತ್ಥ ವೃಕ್ಷದ ಕೆಳಗೆ ಕೂತ್ಕೊಂಡು, ಮತ್ತು ಮುನಿ ವೃಕ್ಷ ಅಂತಿದೆ, ಅಂದರೆ ಅಗಸ್ತ್ಯ ವೃಕ್ಷ ಅಂತ ಅದನ್ನು ಹೇಳ್ತಾರೆ, ತುಳಸಿಯ ವೃಂದಾವನದಲ್ಲಿ, ತುಳಸಿಯ ವೃಕ್ಷದ ಸಮೀಪದಲ್ಲಿ, ಅಥವಾ ಮತ್ಯಾವುದಾದರೂ ಪುಣ್ಯ ಸ್ಥಳದಲ್ಲಿ, ಸೂರ್ಯನ ಎದುರುಗಡೆ, ರಾಮಚಂದ್ರನ ದೇವಾಲಯದಲ್ಲೇ ಕೂತ್ಕೊಂಡು ಪಠಣ ಮಾಡೋದು, ಅಥವಾ
ದೊಡ್ಡ ಸಭೆಯಲ್ಲಿ ಜ್ಞಾನಿಗಳು ನೆರೆದಂಥ ಸಂದರ್ಭವನ್ನು ನೋಡಿಕೊಂಡು ಅಲ್ಲಿ ಪಠನ ಮಾಡಬೇಕು. ಅಥವಾ ನದಿ ತಟದಲ್ಲಿ ಇದನ್ನು ಯಾರು ಪಠನ ಮಾಡ್ತಾರೆ ಅವರು ಎಲ್ಲ ಥರದ ಪುಣ್ಯಗಳನ್ನು ಪಡ್ಕೊಳ್ತಾರೆ. ಸಮಗ್ರಂ ವಾ ಕಾಂಡಮೇಕಂ ಸರ್ಗೋ ವಾ ಅತಿ ಪುಣ್ಯತಃ. ಪೂರ್ಣ ಸರ್ಗವನ್ನಾದರೂ ಬರೀಬೇಕು, ಅಥವಾ ಯಾವುದೋ ಪೂರ್ಣ ಕಾಂಡವನ್ನಾದರೂ ಬರೆದು ದಾನ ಮಾಡಬೇಕು, ಅಥವಾ ಒಂದು ಸರ್ಗವನ್ನಾದರೂ ಬರೆದು ದಾನ ಮಾಡಬೇಕು. ಅಶಕ್ತನಾಗಿದ್ದರೆ ಕೇವಲ 9 ಶ್ಲೋಕಗಳನ್ನಾದರೂ ಬರೆದು ಅದನ್ನು ದಾನ ಮಾಡಿದರೂ ಮಹಾಪುಣ್ಯ ಇದೆ. ನಿತ್ಯಂ ಸುವರ್ಣ ಮುದ್ರಾಯ ದಾನೇನ ಯತ್ಫಲಂ ಭವೇತ್ ತತ್ಫಲಂ ಪ್ರತ್ಯಹಂ ಸರ್ಗದಾನೇನ ಲಭ್ಯತೆ ನರೈಹಿ. ಬಂಗಾರದ ಮುದ್ರಿಕೆಗಳನ್ನು ದಾನ ಮಾಡೋದ್ರಿಂದ ಏನು ಪುಣ್ಯ ಬರಬೇಕು ಅಂಥ ಪುಣ್ಯ ಈ ಆನಂದ ರಾಮಾಯಣದ ಕಾಂಡ ಸರ್ಗ ಇತ್ಯಾದಿಗಳನ್ನು ಬರೆದು ದಾನ ಮಾಡಿದ್ರಿಂದಲೂ ಮನುಷ್ಯನಿಗೆ ದೊರೆಯಬಹುದು. ಮುಂದೆ ತಾಂಬೂಲ ಇತ್ಯಾದಿಗಳನ್ನು ಕೊಟ್ಟು ಆ ಕಾರ್ಯವನ್ನು ಮುಗಿಸಬೇಕು. ನಾಗವಲ್ಲಿ ನವದಲೈಹಿ ತಾಂಬೂಲ ಸೋಪಚಾರಕಃ ಪ್ರಸನ್ನ ನವಭೂಸುರೇಭ್ಯೋ ದೇಯೋ ನಿತ್ಯಂ ಸದಕ್ಷಿಣಃ. 9 ಜನ ಬ್ರಾಹ್ಮಣರಿಗೆ ದಕ್ಷಿಣ ಸಮೇತವಾಗಿ ತಾಂಬೂಲ ಕೊಡಬೇಕು. ಅಶಕ್ತನಾದವನು ಒಂದೇ ತಾಂಬೂಲವನ್ನು ಕೊಟ್ಟರೂ ಯೋಗ್ಯವೇ. ನತಾಂಬೂಲ ಸಮಂ ದಾನಂ ಕಿಂಚಿದಸ್ತಿ ಜಗತ್ರಯೇ. ತಾಂಬೂಲ ಅಂತಂದ್ರೆ ದೊಡ್ಡ ದಾನ, ಅದಕ್ಕೆ ಸಮಾನವಾದಂಥ ದಾನ ಯಾವುದೂ ಕೂಡ ಇಲ್ಲ. ಅದಕ್ಕೆ ವಿವಾಹ ಉಪನಯನ ಇತ್ಯಾದಿ ಸಂದರ್ಭದಲ್ಲಿ ಫಲತಾಂಬೂಲಗಳನ್ನು ಸ್ವೀಕಾರ ಮಾಡಬೇಕು ಅಂತ ಬರೆದಿರ್ತಾರೆ. ಅದನ್ನು ದಾನ ಮಾಡೋದು ಬಹಳ ವಿಶಿಷ್ಟವಾದದ್ದು ಅನ್ನೋ ಕಾರಣಕ್ಕಾಗಿ ಇದ್ದಿರಬೇಕು ಅದು ಅಧಿಕ ಮಾಸದಲ್ಲಿ. ತಸ್ಮಾತ್ ಪ್ರಯತ್ನತಸ್ತ್ವಯಾ ದೇಯ ತಾಂಬೂಲ ಉತ್ತಮ ಸದಾ ರಾಮಂ ಪೂಜಯೇತ್ ಸದಾ ರಾಮಂ ಚಿಂತೆಯೇತ್. ಯದಂಘ್ರಿ ಗಂತು ಕಾಮೋ ತು ರಾಮ ಪೂಜೋತ್ಸವಾನ್ ವರಾನ್. ಕಾಲುಗಳು ರಾಮನ ದೇವಾಲಯದ ಕಡೆಗೆ ಹೋಗಲಿಕ್ಕೆ ಉತ್ಸುಕಗಳಾಗಿರಬೇಕು. ಕೈಗಳು ರಾಮನಿಗೆ ನಮಸ್ಕಾರ ಮಾಡಲಿಕ್ಕೆ ಉತ್ಸುಕಗಳಾಗಿರಬೇಕು. ರಾಮ ರಾಮ ಅನ್ನುವಂಥ ನಾಮವನ್ನು ನಾಲಿಗೆ ಪಠಣ ಮಾಡಲಿಕ್ಕೆ ಆಸಕ್ತವಾಗಿರಬೇಕು. ಶ್ರೀರಾಮ ನಾಮಾಮೃತ ಮಂತ್ರ ಬೀಜ ಸಂಜೀವಿನೀಚೇನ್ ಮನಸ್ಸಿ ಪ್ರವಿಷ್ಟ ಹಲಾಹಲಂ ವಾ ಪ್ರಳಯಾನಲಂ ವಾ ಮೃತ್ಯೋರ್ಮುಖಂ ವಾ ವಿಶತಾನ್ ಕುತೋಧೀಹಿ. ರಾಮನಾಮ ಅನ್ನೋದೊಂದು ಅಮೃತ ಇದ್ದಂತೆ ಅದು. ಅದನ್ನು ಯಾರು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೋ, ಅದನ್ನ ಯಾರು ನಿತ್ಯ ಪಠಣ ಮಾಡ್ತಿರ್ತಾರೋ ಅವರಿಗೆ ಹಾಲಾಹಲನ್ನೇ ಕುಡಿಯುವಂಥ ಪ್ರಸಂಗ ಬಂದರು, ತಳೆಯ ಕಾಲದ ಬೆಂಕಿಯನ್ನು ಪ್ರವೇಶ ಮಾಡುವಂಥ ಪ್ರಸಂಗ ಬಂದರು, ಅಥವಾ ಸಾವಿನ ಭಯವಿದ್ದರೂ ಕೂಡ ಈ ಯಾವುದೇ ತೊಂದರೆ ಅವರಿಗಿಲ್ಲ. ಅವರು ಅದನ್ನು ಗೆದ್ದು ಹೊರಗೆ ಬರ್ತಾರೆ. ಕೂತ್ಕೊಂಡಿದ್ದಾಗ, ನಿದ್ರೆ ಮಾಡುವಾಗ, ಭೋಜನ ಮಾಡುವಾಗ, ಆಡುವಾಗ, ಹೋಗುವಾಗ ನಿತ್ಯ ರಾಮನನ್ನೇ ಚಿಂತನೆ ಮಾಡಬೇಕು. ಅವನ ಬಗ್ಗೆನೇ ಶ್ರವಣ ಮಾಡಬೇಕು, ಅವನ ಬಗ್ಗೆ ಹಾಡಬೇಕು. ಸ್ವರ್ಗ ಲೋಕದಲ್ಲಿ ದೇವತೆಗಳಿಗೆ ಅಮೃತ ಅಂತ ಒಂದಿದೆ, ಅದು ಮನುಷ್ಯ ಲೋಕದಲ್ಲಿ ಅಮೃತ ಇಲ್ಲ. ಆದರೆ ರಾಮನಾಮಾಮೃತವೇ ಅವರಿಗೆ ದೊಡ್ಡ ಅಮೃತ. ಸಯೇವ ಪುರುಷೋ ಗ್ರ್ಯೋಯೋ ರಾಮನಾಮ ಸದಾಪದೇ. ಶಂಖ ಚಕ್ರ ಗದಾ ಪದ್ಮ ಮೊದಲಾಂತ ಭಗವಂತನ ಚಿಹ್ನೆಗಳನ್ನು ಯಾರು ಧಾರಣೆ ಮಾಡಿರ್ತಾನೆ ಆ ವ್ಯಕ್ತಿ, ಆ ಭಕ್ತ ಶ್ರೇಷ್ಠನೇ ಮಹಾಭಕ್ತ. ಯೇ ನರಾಹ ಶಿವಸದ್ಭಕ್ತಿಂ ಕೃತ್ವಾ ನಿಂದಂತಿ ರಾಘವಂ ಪೂರ್ವಚ್ಚ ಖರಾಸ್ತೇಪಿ ನರ ಜ್ಞೇಯ ಅವನೀತಲೇ. ಶಿವನ ಭಕ್ತಿ ಮಾಡಿ ರಾಮನನ್ನು ಯಾರು ನಿಂದನೆ ಮಾಡ್ತಿರ್ತಾರೆ ಅವರು ಕತ್ತೆಗಳಾಗಿ ಹುಟ್ಟುತ್ತಾರೆ. ಈ ತಪ್ಪು ತಿಳುವಳಿಕೆಯ ಪ್ರಭಾವವಾಗಿ ರಾಮನೇ ಹರ, ಶಿವನೇ ರಾಮ. ಹೀಗಾಗಿ ಅವರಿಬ್ಬರಲ್ಲಿ ಯಾವುದೇ ವ್ಯತ್ಯಾಸವನ್ನು ತಿಳ್ಕೊಳ್ಬಾರ್ದು. ವ್ಯತ್ಯಾಸ ತಿಳ್ಕೊಂಡು ಆತ ನರಕ ಭಾಗಿಯಾಗ್ತಾನೆ. ರಾಮಶಂಕರಯೋರತ್ತು ಭಿನ್ನತ್ವಂ ಏನ ಮಾನಿತಂ ಅಜಾಗರಸ್ತನವಚ ತಸ್ಯ ಜನ್ಮ ವೃಥಾಗತಂ. ರಾಮ ಮತ್ತು ಶಿವ ಇವರಿಬ್ಬರು ಭಿನ್ನ ಭಿನ್ನರು ಅಂತ ಯಾರಾದರೂ ಜೀವಮಾನದ ಪೂರ ತಿಳಿದುಕೊಂಡು ಅದರಂತೆ ಉಪಾಸನೆ ಮಾಡಿಕೊಂಡು ಅದರಂತೆ ನಡ್ಕೋತಾ ಯಾರಾದರೂ ಇದ್ದರೆ ಆತ ಅವನ ಜನ್ಮ ವ್ಯರ್ಥ. ಅದು ಹೇಗೆ ವ್ಯರ್ಥ ಅಂತಂದರೆ, ಈ ಹಾಡಿನ ಕುತ್ತಿಗೆಯಲ್ಲಿ ಒಂದು ಜೋತಾಡ್ತಿರ್ತದಲ್ಲ, ಅದಕ್ಕೆ ಅಜಾಗಲ ಸ್ತನ ಅಂತಂತಾರೆ. ಅದರಿಂದ ಏನೂ ಉಪಯೋಗ ಇಲ್ಲ, ಹಾಡಿಗೂ ಉಪಯೋಗ ಇಲ್ಲ, ಬೇರೆ ಏನೂ ಉಪಯೋಗ ಇಲ್ಲ. ಅದರಂತೂ ಆತನ ಜನ್ಮನೂ ವ್ಯರ್ಥ. ಇಂಥ ತಪ್ಪು ತಿಳುವಳಿಕೆಯನ್ನು ಮಾಡಿಕೊಂಡ ಪರಿಣಾಮವಾಗಿ ಶಂಭುವಿನ ಹೃದಯವೇ ರಾಮ, ರಾಮನ ಹೃದಯವೇ ಶಂಭು. ಅವರಿಬ್ಬರ ನಡುವೆ ಯಾವುದೇ ಕುತರ್ಕಗಳ ಮೂಲಕವಾಗಿ, ಯಾವುದೇ ಮೂಲಗಳ ಮೂಲಕವಾಗಿ ಭೇದವನ್ನು ತಿಳ್ಕೊಳ್ಬಾರ್ದು. ರಾಮ ಮುದ್ರೆಯನ್ನು ಯಾರು ಧಾರಣೆ ಮಾಡಿರ್ತಾರೆ ಅವನನ್ನು ನೋಡಿದಂಥ ಯಮದೂತರು ಕೂಡ ಓಡಿ ಹೋಗ್ತಾರೆ. ಹೇಗೆಂದರೆ ಸಿಂಹಂ ದೃಷ್ಟ ಗಜಾಯಕ. ಸಿಂಹವನ್ನು ನೋಡಿ ಆನೆಗಳಿಗೆ ಹೆದರಿ ಓಡಿ ಹೋಗ್ತವೋ ಹಾಗೆ ಇವನನ್ನು ನೋಡಿ ಓಡಿ ಹೋಗ್ತವೆ.
ಲಲಾಟೆ ಹಣೆ ಮೇಲೆ, ಪೃಷ್ಠೆ ಬೆನ್ನ ಮೇಲೆ, ಕುಕ್ಷ್ಯೋಹೋ ಹೊಟ್ಟೆ ಮೇಲೆ, ಹೃದಯ ಭುಜಯೋರ್ದ್ವೇಹಿ ಒಂದು ಹೊಟ್ಟೆಯ ನಡುವೆ, ಕುಕ್ಷಿ ಅಂದರೆ ಆ ಕಡೆ ಈ ಕಡೆ 2 3 ಲಲಾಟೆ ಹಣೆ ಮೇಲೆ ಒಂದಾಯಿತು, ಬೆನ್ನ ಮೇಲೆ ಒಂದಾಯಿತು, ಹೃದಯದಲ್ಲಿ 1, ಭುಜದ ಮೇಲೆ 2. ಇಷ್ಟು ನಾಮಗಳು. ಮಸ್ತಕೇತಿಗೆ ವೈ ನವ, ದ್ವಾದಶ ಪುಂಡ್ರ ಅಂತ ನಾವಿಕ್ಕೆ ಇವರು 9 ನಾಮಗಳನ್ನು ಹೇಳ್ತಾರೆ. ಇವು 3, 4, 5, 6, 7, 8 ಹೀಗೆ 9 ನಾಮಗಳನ್ನು ಇವರು ಹೇಳ್ತಾರೆ. ಇದನ್ನು ಯಾರು ಧಾರಣೆ ಮಾಡ್ತಾನೆ ಅವನು ರಾಮನ ಪ್ರೀತಿಗೆ, ರಾಮನ ಸಂತೋಷಕ್ಕೆ ಪಾತ್ರನಾಗ್ತಾನೆ. ರಾಮಮುದ್ರಾ ಮಹಾಶ್ರೇಷ್ಠ ಸರ್ವದೋಷ ನಿಕೃಂತನಿ ಸದಾ ದೇಹೇ ನರೈರ್ಧಾರ್ಯ ಗೋಪಿಚಂದನ ಚಿಹ್ನಿತ. ಗೋಪಿಚಂದನದಲ್ಲಿ ರಾಮನ ಮುದ್ರೆಯನ್ನು ಧಾರಣೆ ಮಾಡಬೇಕು. ಇದು ರಾಮನ ಮುದ್ರೆ ಅಂದರೆ ಪ್ರತ್ಯೇಕವಾದ ರಾಮನ ಮುದ್ರೆ ಅವ್ರು ಆಗಿರ್ಲಿಕ್ಕಿಲ್ಲ. ಶಂಕರ ಚಕ್ರಾದಿ ಮುದ್ರೆಗಳೇ ರಾಮನ ಮುದ್ರೆ ಆಗಿದ್ದಿರಬೇಕು. ಕವಿತ್ವಂ ಅತ್ಯಂತ ಶುದ್ಧಂ ಚ ರಾಮನಾಮ್ನಾಂಕಿತಂ ಚ ಯತ್ ತಜ್ಞೇಯಮತಿ ಶುದ್ಧಂ ಚ ಶ್ರವಣಾತ್ ಪಾತಕಾಪಹಂ ನಾಮಾನ್ಯನಂತಸ್ಯ ಯಶೋಂಕಿತಾನಿ ಯಚ್ಛೃಣ್ವಂತಿ ಗಾಯಂತಿ ಗೃಹಣಂತಿ ಎಂಬ ಸಾಧವಃ. ರಾಮನನ್ನು ಕುರಿತಾದಂಥ ಬೇರೆ ಯಾವುದೇ ಕಥೆಯನ್ನು ಯಾರಾದರೂ ಬರೆದಿದ್ದರೆ, ಅದು ವಾಲ್ಮೀಕಿ ಬರೆದದ್ದು, ವೇದವ್ಯಾಸ ಬರೆದದ್ದು, ಅದು ಆ ಕಡೆ ಪ್ರತ್ಯೇಕವಾಗಿರಲಿ, ಅದಕ್ಕೆ ಅದರ ಮಹತ್ವ ಇದ್ದೇ ಇದೆ. ಅದು ಬಿಟ್ಟು ಪ್ರತ್ಯೇಕವಾಗಿ ಬೇರೆ ಯಾವುದೋ ಸಾಮಾನ್ಯವಾದ ಕವಿಯೂ ಕೂಡ ರಾಮನಾಮದ ಅಂಕನವುಳ್ಳಂಥ ಒಂದು ಕಾವ್ಯವನ್ನು ರಚನೆ ಮಾಡಿದರೆ ಅದು ಕೂಡ ಮಹಾಕಾವ್ಯವೇ, ಅದು ಗೌರವಕ್ಕೆ ಪಾತ್ರವೇ. ಕವಿತಾ ವಿಷಯ ಮೆಚ್ಚ ಸರ್ವ ಸಂದೇಹನಾಶನಂ. ಈ ಕವಿತ್ವದ ಬಗ್ಗೆ ಇನ್ನೊಂದು ಮಾತನ್ನು ಹೇಳ್ತೇನೆ ಕೇಳು ಅಂದ್ರು ಅವರ ಗುರುಗಳು. ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಾನ್, ವಿಭೀಷಣ, ಕೃಪ, ಪರಶುರಾಮ ಇವರು 7 ಜನ ಚಿರಂಜೀವಿಗಳು. ಯೇಷು ಮಂತ್ರವನಂ ಭೂಮ್ಯಾಂ ವರ್ತತೆ ಅತ್ರ ನರೇಶು ವೈ ಅಶ್ವತ್ಥಾಮ ಅಂಶಭೂತಾಸ್ತೆ. ಕಲಿಯುಗದಲ್ಲಿ ನಮ್ಗೆ ಅಶ್ವತ್ಥಾಮ, ವ್ಯಾಸ, ಬಲಿ ಯಾರು ನೇರವಾಗಿ ಸಿಗೋದಿಲ್ಲ. ಆದರೆ ಮಂತ್ರದ ಶಕ್ತಿಯನ್ನು ಇಟ್ಕೊಂಡಂಥ ಯಾವನಾದರೂ ಒಬ್ಬ ಜ್ಞಾನಿ ಇದ್ದರೆ ಅವನನ್ನು ಅಶ್ವತ್ಥಾಮನ ಅಂಶದಿಂದ ಹುಟ್ಟಿದವನು, ಅಶ್ವತ್ಥಾಮನ ಅಂಶದಿಂದ ಹುಟ್ಟಿದವನು ಅಲ್ಲದೇ ಇದ್ದರೂ ಕೂಡಿದವನು, ಅಂಥವನಲ್ಲಿ ಅಶ್ವತ್ಥಾಮ ಸನ್ನಿಹಿತನಾಗಿರ್ತಾನೆ ಅಂತ ತಿಳ್ಕೊಳ್ಬೇಕು. ನ್ಯಾಯೋಪಾರ್ಜಿತ ದ್ರವ್ಯೇಣ ರಾಜ್ಯಂ ಕುರುವಂತೆ ಧರ್ಮತಃ ಬಲಿ ಅಂಶ ಸಂಭೂತಾ. ಯಾವ ರಾಜರು ಅಥವಾ ಯಾವ ಆಡಳಿತಗಾರರು ನ್ಯಾಯದಿಂದ ದುಡ್ಡನ್ನು ಸಂಪಾದನೆ ಮಾಡಿ ಅದನ್ನು ರಾಜ್ಯಭಾರ ಮಾಡ್ತಿರ್ತಾರೋ ಅವರು ಬಲಿಯ ಅಂಶವುಳ್ಳವರು, ಬಲಿಯ ಸನ್ನಿಧಾನ ಇದ್ದವರು. ಮತ್ತೆ ಯಾವ ಕವಿಗಳು ರಾಮನ ಸ್ತೋತ್ರವನ್ನು ಮಾಡ್ತಿರ್ತಾರೆ, ತಮ್ಮ ಕವಿತಾ ಶಕ್ತಿಯನ್ನು ರಾಮನ ಸ್ತೋತ್ರಕ್ಕಾಗಿ ವಿನಿಯೋಗ ಮಾಡ್ತಿರ್ತಾರೆ, ಅವರು ವ್ಯಾಸನ ಅಂಶಭೂತರಾದವರು. ಮತ್ತು ಯಾರೇ ಪರಾಕ್ರಮಿಗಳು ಈ ಭೂಲೋಕದಲ್ಲಿದ್ದಾರೆ, ಅವರು ತಮ್ಮ ತಮ್ಮ ದೇಶಕ್ಕಾಗಿ ಹೋರಾಟ ಮಾಡ್ತಿರ್ತಾರಲ್ಲ, ಅವರೆಲ್ಲ ಹನುಮಂತನ ಅಂಶದ ಸಮಾಗಮವುಳ್ಳವರು. ತೇತೇ ಜ್ಞೇಯ ನರಾಸಕ್ತ ಚಿರಂಜೀವಿತ್ವ ಸೂಚಕಾಹ. ಇವರೇ ಜನ ಏನಿದ್ದಾರೆ ಅವರು ಆ ಹಿಂದೆ ಹೇಳಿದಂತಹ 7 ಮಹಾತ್ಮರು ಏನಿದ್ದಾರೆ ಅವರ ಅಂಶವನ್ನು ಪಡ್ಕೊಂಡ ಕಾರಣಕ್ಕಾಗಿ ಚಿರಂಜೀವಿಗಳು ಅನಿಸ್ಕೊತಾರೆ. ಚಿರಂಜೀವಿ ಅಂದರೆ ಇದೇ ಅರ್ಥ. ಮತ್ತೆ ಶಾಂತವಾದಂಥ ಸ್ವಭಾವ ಇದ್ದವರು ರಾಮ ಭಕ್ತರು ಯಾರಿರ್ತಾರೆ ಅವರು ವಿಭೀಷಣನ ಅಂಶ ಇದ್ದವರು ತಿಳ್ಕೊಳ್ಬೇಕು. ಧೈರ್ಯಶಾಲಿಗಳಾದಂತಹ ಪರಾಕ್ರಮಿಗಳು, ಯೋಧರು, ಸೈನಿಕರು ಯಾರಾದರೂ ಇದ್ದರೆ ಅವರೇ ಕೃಪಾಚಾರ್ಯನ ಅಂಶ ಇದ್ದವರು. ಕೋಪ ಇದ್ದವರು, ಕೋಪದಿಂದ ಉರಿಯುವಂಥವ್ರು ಯಾರು ಇದ್ದರೆ ಅವ್ರನ್ನೇ ಜಮದಗ್ನಿ ಅಂಶ, ಪರಶುರಾಮನ ಅಂಶ ಉಳ್ಳವರು ಅಂತ ಹೇಳಬೇಕು. ಚಿರಂಜೀವೀತಿ ವ್ಯಾಸಃ ಕಥಂ ವ್ಯಾಸಃ ಕಥಂ ಜ್ಞೇಯೋ ಜನೈರ್ಭುವಿ ತಸ್ಯ ಸ್ವರೂಪಂ ವಕ್ಷ್ಯಾಮಿ ಸಾವಧಾನ ಮನಾಶ್ಕೃಣು. ವ್ಯಾಸನನ್ನ ಚಿರಂಜೀವಿ ಅಂತ ಹೇಳ್ತಾರಲ್ಲ, ಯಾಕೆ ವೇದವ್ಯಾಸನ ಚಿರಂಜೀವಿ ಅಂತ ಹೇಳ್ತಾರೆ, ಅದರ ಅರ್ಥ ಏನು ಅದನ್ನ ಹೇಳ್ತೇನೆ ಕೇಳು ಅಂದ್ರೆ ಆ ಗುರುಗಳು. ಈ ಕಲಿಯುಗದಲ್ಲಿ ತಮ್ಮ ಕವಿತಾಶಕ್ತಿಯನ್ನ, ತಮ್ಮ ಕಾವ್ಯ ಪ್ರತಿಭೆಯನ್ನ ಗೀರ್ವಾಣ್ಯ ಸಂಸ್ಕೃತದ ವಾಣಿಯಿಂದ ಯಾರು ರಚನೆ ಮಾಡ್ತಿರ್ತಾರೆ ಅವರು ವ್ಯಾಸಾಂಶ ಸಂಭೂತರೆ. ಹಾಗಾಗಿ ವೇದವ್ಯಾಸ ಇವರ ಮೂಲಕವಾಗಿ ಚಿರಂಜೀವಿ ಅಂತ ಅರ್ಥ. ವ್ಯಾಸಾಂಶಭೂತಾಸ್ತೆ ಜ್ಞೇಯ ಪಂಡಿತಾ ಮಾನವಾ. ರಾಮನನ್ನ, ಕೃಷ್ಣನನ್ನ, ಶಿವನನ್ನ ಯಾರು ಸ್ತೋತ್ರ ಮಾಡ್ತಾರೆ, ವರ್ಣನೆ ಮಾಡ್ತಾರೆ ಅವರೆಲ್ಲ ವ್ಯಾಸಮೂರ್ತಿಗಳೇ.
ಮತ್ತು ಇನ್ನು ಯಾರು ಒಳ್ಳೆ ಪ್ರತಿಭಾಶಕ್ತಿ ಇದ್ದವರು ಒಳ್ಳೆ ಪಾಂಡಿತ್ಯ ಇದ್ದರೂ ಕೂಡ ಭಗವಂತನನ್ನು ಹೊಗಳೋದು ಬಿಟ್ಟು ಯಾವುದೋ ರಾಜನೋ ಮತ್ತು ಅವಳು ಒಬ್ಬ ಸ್ತ್ರೀ ಮತ್ತು ರಾಜನ ಸಭೆ ಮತ್ತು ಅವನು ಒಬ್ಬ ಮನುಷ್ಯ ಅವನನ್ನು ಹೊಗಳಿ ಕಾವ್ಯ ರಚನೆ ಮಾಡಿದರೆ ಅವರ ಕಾವ್ಯವೂ ವ್ಯರ್ಥ. ಅವರು ವ್ಯಾಸನ ಅಂಶ ಸಂಭೂತರವರಲ್ಲ. ಅವರ ಕಾವ್ಯಗಳನ್ನು ಮಾಡಿದ್ರಿಂದ ಅವರಿಗೂ ಪ್ರಯೋಜನ ಇಲ್ಲ, ಸಮಾಜಕ್ಕೂ ಅದನ್ನು ಪಠನ ಮಾಡಿದವರಿಗೂ ಕೂಡ ಯಾವುದೇ ರೀತಿಯಾದ ಪ್ರಯೋಜನವೂ ಇಲ್ಲ. ಕಿಂ ಫಲಂ ಕಸ್ಯ ಪಾಠಾಚ್ಯ ತದ್ರವೀಮಿ ತವಾಧುನಾ ಶೃಣು ಸ್ವಸ್ಥಮನಾ ಶಿಷ್ಯ ವಿಸ್ತರೇಣೋಚ್ಯತೆ ಚತತ. ಇಲ್ಲಿಗೆ 7ನೇ ಸರ್ಗ ಮುಕ್ತಾಯ ಆಗಿದೆ. 8ನೇ ಸರ್ಗದಲ್ಲಿ ಯಾವ್ಯಾವ ಗ್ರಂಥವನ್ನು ಓದಿದರೆ, ವೇದಾದಿಗಳಲ್ಲಿ ಯಾವುದನ್ನು ಓದಿದರೆ ಏನೇನು ಫಲ, ಎಷ್ಟು ಪಟ್ಟು ಫಲ ಅಂತ ಅನ್ನೋದನ್ನು ಹೇಳ್ತೇನೆ, ಅದನ್ನು ಕೇಳುವಂದ್ರ ಆ ಗುರುಗಳು. ಶಿರೋ ವ್ಯಾಹೃತಿ ಸಂಯುಕ್ತ ಗಾಯತ್ರಿ ಪರಿಕೀರ್ತಿತ. ವ್ಯಾಹೃತಿ ಮತ್ತು ಶಿರಸ್ಸು ಅಂತ ಹೀಗೆಲ್ಲ ಹೇಳ್ತಾರೆ. ಭೂಹು ಭೂಹ ಸ್ವಹ ಇವುಗಳಿಗೆ ವ್ಯಾಹೃತಿ ಅನ್ಬೇಕು. ಓಂ ಅಂದರೆ ಅದು ಶಿರಹ, ಅದು ಶಿರಸ್ಸಿಗೆ ಗಾಯತ್ರಿ ಮಂತ್ರಕ್ಕೆ ತಲೆಗೆ ಸಮಾನ. ಅದು ಅಂಥ ಗಾಯತ್ರಿ ಏನಿದೆ ಅದು ವೇದಾಕ್ಷರಗಳಿಗೆ ಸಮಾನವಾದದ್ದು. ವೇದಾಕ್ಷರಾಣಾಂ ತುಲ್ಯಾಸ ಶತೇನ ಮುನಿಭಿಸುತ. 100 ಬಾರಿ ಅದನ್ನು ಪಠನ ಮಾಡಿದರೆ ಅದು ವೇದವನ್ನು ಪಠನ ಮಾಡಿದಂತೆ ಅಷ್ಟೇ ಫಲ. ಚತುಶ್ಶತೇನ ಗಾಯತ್ರ್ಯ ಸಂಹಿತಂ ಪರಿಕೀರ್ತಿತಂ ಪಾವಮಾನಂ ಮಹಾಸೂಕ್ತಂ ಷಟ್ಶತಂ ಚ ಸುಪುಣ್ಯದಂ. ಪವಮಾನ ಸೂಕ್ತ ಇದೆಯಲ್ಲ, 4 ಅಧ್ಯಾಯಗಳಲ್ಲಿ ವಾಯುವಿನ ಮಹಿಮೆಯನ್ನು ಹೇಳುವಂಥ ಸೂಕ್ತ. ಅದು ಋಗ್ವೇದದ 10ನೇ ಮಂಡಲದಲ್ಲಿ ಬರುವಂಥದ್ದು. ಗಾಯತ್ರಿಯನ್ನು 400 ಬಾರಿ ಪಠನ ಮಾಡಿದರೆ ಅದು ಈ ಪವಮಾನ ಸೂಕ್ತಕ್ಕೆ ಅದು ಸಮಾನ ಅಂತ ಈಗ ಹೇಳ್ತಾರೆ. ತಥೋಪನಿಷದಃ ಪುಣ್ಯಾಃ ಗಾಯತ್ರ್ಯಕ್ಷರ ಸಂಖ್ಯೆಯ ಪ್ರೋಚ್ಯತೆ ಪುಣ್ಯದಾಲೋಕೆ ಪ್ರೋಚ್ಯಂತೆ ಪುಣ್ಯದಾಲೋಕೆ ಪುಣ್ಯಸೂಕ್ತಾನಿ ಯಾನ್ಯಪಿ. ಉಪನಿಷತ್ತುಗಳು ಕೂಡ ಗಾಯತ್ರಿಯ ಅಕ್ಷರಕ್ಕೆ ಸಮಾನವಾಗಿ ಇದ್ದಂಥ ಉಪನಿಷತ್ತುಗಳನ್ನು ಪಠನ ಮಾಡಿದರೆ ಅಥವಾ ಗಾಯತ್ರಿಯನ್ನು ಪಠನ ಮಾಡಿದರೆ ಅದು ಉಪನಿಷತ್ತನ್ನು ಪಠನ ಮಾಡಿದಂತೆ. ಸಂಹಿತಾ ಪಾಠ ಮತ್ತು ಕ್ರಮಪಾಠ, ಜಟಾಪಾಠ, ಘನಪಾಠ ಅಂತ ಹೀಗೆಲ್ಲ ವೇದದಲ್ಲಿ ಒಂದು ಪಾಠ ಇದೆ. ಅದಕ್ಕೆ ಏನು ಕಾರಣ ಅಂತಂದರೆ, ಈಗ ವೇದಗಳು ಪುಸ್ತಕದ ರೂಪದಲ್ಲಿ, ಮುದ್ರಣದ ರೂಪದಲ್ಲಿ ಉಪಲಬ್ಧ ಇದೆ. ಹಳೆಯ ಕಾಲದಲ್ಲಿ ವೇದಗಳು ಪುಸ್ತಕದ ರೂಪದಲ್ಲಿ ಉಪಲಬ್ಧ ಇರಲಿಲ್ಲ. ಎಲ್ಲ ಬಾಯ್ಪಾಠ ಮಾಡಿಯೇ ವೇದವನ್ನು ಉಳಿಸ್ಕೊಂಡು ಬಂದಿದ್ರು ನಮ್ಮ ಹಿಂದಿನವರು. ಅಲ್ಲಿಯೂ ಕೂಡ ಅವ್ರು ಏನು ಮಾಡ್ತಿದ್ರು ಅಂದರೆ, ಆ ವೇದಕ್ಕೆ ಸಂಹಿತಾ ಪಾಠ, ಈಗ ನಾವೆಲ್ಲ ಇಲ್ಲಿ ಏನು ಪಾರಾಯಣ ಮಾಡ್ತೇವಲ್ಲ, ಇದೆಲ್ಲ ಸಂಹಿತ ಇದೆ. ಋಕ್ ಸಂಹಿತ ಅಂತಲೇ ಕರೀತಾರೆ. ಋಕ್ ಸಂಹಿತ, ಯಜುಸ್ ಸಂಹಿತ ಅಂತಲೇ ಈಗ ಕರೀತಾರೆ. ಇಲ್ಲೇ ಕ್ರಮಪಾಠ, ಜಟಾಪಾಠ, ಘನಪಾಠ ಅಂತ ಒಂದಿದೆ. ಅದನ್ನ ಹೇಗೆ ವಿವರಣೆ ಹೇಳೋದು ನನಗೂ ಕಷ್ಟವೇ. ಅದರಲ್ಲಿ ನಾನು ಏನು ಬಲ್ಲವನಲ್ಲ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತೆ ಅಂತ ಈಗ ಶ್ಲೋಕ ಇದ್ರೆ, ಗಣಾನಾಂ ತ್ವಾ ಅಂತಿದೆಯಲ್ಲ, ಅದನ್ನು ಕೆಲವು ಶಬ್ದಗಳನ್ನು ಹೆಚ್ಚಾಗಿ ಉಚ್ಚಾರ ಮಾಡ್ತಾರೆ. ಗಣಾನಾಂ ತ್ವಾ ಅಂತ ಹೀಗೆ ಉಚ್ಚಾರ ಮಾಡ್ತಾರೆ. 2 ಶಬ್ದಗಳನ್ನು, ಒಂದೇ ಶಬ್ದವನ್ನು 2 ಬಾರಿ ಉಚ್ಚಾರ ಮಾಡಿ ಮತ್ತೆ ಮುಂದಿನ ಶಬ್ದವನ್ನು ಅದ್ರ ಜೊತೆಗೆ ಸೇರಿಸ್ಕೊಂಡು, ಆವಾಗ ಹಿಂದಿನ ಶಬ್ದವನ್ನು ಒಂದನ್ನು ಬಿಟ್ಟು ಆ ಮುಂದಿನ ಶಬ್ದವನ್ನು 2 ಬಾರಿ ಉಚ್ಚಾರ ಮಾಡಿ ಮತ್ತೆ ಅದ್ರ ಮುಂದಿನ ಶಬ್ದವನ್ನು ತಗೊಂಡು ಹೀಗೆಲ್ಲ ಮಾಡೋದು, ಅದು ಒಂದು ಕೇಳಲಿಕ್ಕೆ ಬಹಳ ರೋಚಕವಾಗಿರ್ತದೆ, ಕೇಳಲಿಕ್ಕೆ ಬಹಳ ಆನಂದದಾಯಕ. ಅದು ಅದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತಂದರೆ, ಹಾಗೆ ಮಾಡಿದರೆ ಯಾವ ಶಬ್ದ ಆದಮೇಲೆ ಏನು ಅಂತ ಅನ್ನೋದು ಅವನಿಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸಂಹಿತಾ ಪಾಠವನ್ನು ಏನಾದರೂ ಓದಿದವನಿಗೆ ಏನಾದರೂ ಮರಿಬೋದು ಒಂದು ಸ್ವಲ್ಪ. ಆದರೆ ಜಟಾಪಾಠ, ಘನಪಾಠ ಮತ್ತು ಕ್ರಮಪಾಠದಲ್ಲಿ ಯಾರು ತಜ್ಞನಾಗಿರ್ತಾನೆ, ಒಂದೊಂದು ಶಬ್ದವನ್ನು 2 ಬಾರಿ 3 ಬಾರಿ ಇದನ್ನು ತಗೊಂಡು ಅದನ್ನು ಬಿಡೋದು, ಅದನ್ನು ತಗೊಂಡು ಇದನ್ನು ಬಿಡೋದು, ಹೀಗೆಲ್ಲ ಆತ ಮಾಡಿ ಬಲ್ಲವನಾದ್ದರಿಂದ ಅವನಿಗೆ ವೇದದ ಆನುಪೂರ್ವಿ, ಅದರ ಆರ್ಡರ್ ಇರ್ತದಲ್ಲ, ಈ ಶಬ್ದ ಆದಮೇಲೆ ಈ ಶಬ್ದ ಬರಬೇಕು ಅಂತ ಅನ್ನೋದು, ಅವನು ಅದನ್ನೆಂದೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಅದನ್ನು ಉಳಿಸ್ಕೊಂಡು ಬಂದಿದ್ರು ನಮ್ಮವರು. ಅಂಥದ್ದೊಂದು ಪಾಠ. ಈಗ ಅಷ್ಟಾವಧಾನ ಸೇವಾ ಮಾಡ್ತೀವಲ್ಲ, ನಾವೆಲ್ಲ ಸಂಹಿತಾ ಸೇವಾ ಪಾಠ ಮಾಡ್ತೇವೆ ಅಷ್ಟೇ. ತಜ್ಞರಾದವರು ಗಣಪತಿಯ ಅಷ್ಟಾವಧಾನ, ರಾಯರ ಅಷ್ಟಾವಧಾನ ಮತ್ತು ಭಗವಂತನ ಅಷ್ಟಾವಧಾನ ಸೇವಾ ನಡೆಸುವಾಗ ಈ ಘನಪಾಠವನ್ನು ಕೂಡ ಸೇವಾ ರೂಪದಲ್ಲಿ ಮಾಡ್ತಾರೆ. ಅಂಥವ್ರು ಮಾಡುವಂಥ ವಿದ್ವಾಂಸರು ಇದ್ದಾರೆ. ಸಂಹಿತಾ ಪಾಠವನ್ನೇ ಉಳಿಸ್ಕೊಳ್ಳೋದು ಕಷ್ಟ ಆಗಿದೆ, ಅದನ್ನೇ ಮಾಡೋದು ಕಷ್ಟ ಆಗಿದೆ. ಈ ಘನ, ಜಟ, ಕ್ರಮ ಅಂತೂ ಮರೆತೇ ಹೋಗುವಂಥ ಪರಿಸ್ಥಿತಿ ನಮಗೆ ಬಂದಿದೆ. ಸಂಹಿತಾ ಪಾಠದ ಪ್ರೋಕ್ತಂ ದ್ವಿಗುಣಂ ಪದಪಾಠತಃ. ಸಂಹಿತಾವನ್ನು ಓದಿದ್ರಿಂದ ನಿಮ್ಗೇನು ಪುಣ್ಯ ಬರಬೇಕೋ ಅದಕ್ಕಿಂತ 2 ಪಟ್ಟು ಪುಣ್ಯ ಪದಪಾಠವನ್ನು ಮಾಡಿದ್ರಿಂದ.
ಆ ಪದಪಾಠಕ್ಕಿಂತ 3 ಪಟ್ಟು ಪುಣ್ಯ ಕ್ರಮಪಾಠದಿಂದ, ಅಥವಾ ಅದನ್ನು ಹಿಂದಿಂದ ಹೋಲಿಸ್ಕೋಬೇಕು. ಸಂಹಿತಾ ಪಾಠಕ್ಕಿಂತ 3 ಪಟ್ಟು ಪುಣ್ಯ ಏನಿದೆ ಅದು ಕ್ರಮಪಾಠಕ್ಕೆ, ಸಂಹಿತಾ ಪಾಠಕ್ಕಿಂತ 6 ಪಟ್ಟು ಪುಣ್ಯ ಜಟಾಪಾಠಕ್ಕೆ ಅಂತ. ಹೀಗೆ ಅದನ್ನು ಅಷ್ಟು ಮಹತ್ವದ್ದು ಅಂತ ತಿಳ್ಕೊಳ್ಬೇಕು. ಮಹಾಭಾರತದ ಪಾಠ ಪಾರಾಯಣ ಮತ್ತು ಅದರ ಪ್ರವಚನ ಅದೇನಿದೆ ವೇದಕ್ಕೆ ಸಮಾನವಾದದ್ದೇ ಅದು. ವೇದಕ್ಕಿಂತ ಒಂದು ಕೈ ಹೆಚ್ಚಿಂದು ಅಂದರೂ ಯೋಗ್ಯವೇ. ಇನ್ನು ಪುರಾಣಗಳನ್ನು ಪಠನ ಮಾಡೋದೇನಿದೆ ಅದು ವೇದಗಳ ಅರ್ಧ ಪುಣ್ಯಕ್ಕೆ ಸಮಾನವಾದದ್ದು. ಸ್ಮೃತಿಗಳು ಮತ್ತು ಪುರಾಣಾನಾಂ ತದರ್ಧೇನ ಸ್ಮೃತೀನಾಂ ಚ ತಥೋಚ್ಯತೆ. ಸ್ಮೃತಿಗಳು ಮನುಸ್ಮೃತಿ ಇತ್ಯಾದಿ ಸ್ಮೃತಿಗಳೇನಿದೆ ಅದನ್ನು ಪಠನ ಮಾಡೋದು ಮತ್ತು ವಾಚನ ಮಾಡೋದು, ವ್ಯಾಖ್ಯಾನ ಮಾಡೋದೇನಿದೆ ಅದು ಕೂಡ ವೇದಗಳ ಅರ್ಧ ಭಾಗಕ್ಕೆ ಸಮಾನ ಅಂತ ತಿಳ್ಕೊಳ್ಬೇಕು. ಭಾರತದಲ್ಲಿ ಭಗವದ್ಗೀತಾ ಮತ್ತು ವಿಷ್ಣು ಸಹಸ್ರನಾಮ ಎರಡು ಕೂಡ ಬಹಳ ಪವಿತ್ರವಾದದ್ದು, ಗಾಯತ್ರಿಗೆ ಸಮಾನವಾದದ್ದು, ಅಷ್ಟೇ ಪುಣ್ಯವನ್ನು ಕೊಡುವಂಥದ್ದು ಮತ್ತು ಅಷ್ಟೇ ಪಾಪ ಪರಿಹಾರ ಮಾಡುವಂಥದ್ದು. ಪಾಠದಿಂದ ಸುಮ್ಮನೆ ಅದನ್ನು ಪಾರಾಯಣ ಮಾಡಿದರೆ ಏನು ಪುಣ್ಯ ಬರಬೇಕು, ಅದನ್ನೇ ಅರ್ಥ ಸಮೇತವಾಗಿ ನಾವು ತಿಳ್ಕೊಂಡ್ರೆ ಅದನ್ನು 4 ಪಟ್ಟು ಪುಣ್ಯ. ಇದನ್ನು ಪ್ರಯತ್ನಪೂರ್ವಕವಾಗಿ ಬೆಳೆಸ್ಕೊಳ್ಬೇಕಂತವನ್ನೆಲ್ಲ. ತದ್ಭಕ್ತೇಭ್ಯ ಶ್ರವಣಾಚಿ ಪುಣ್ಯಂ ದಶಗುಣಂ ಸ್ಮೃತಂ. ನಾನು ವೈಯಕ್ತಿಕವಾಗಿ ಅದನ್ನು ಕೇವಲ ಅರ್ಥರಹಿತವಾಗಿ ಓದೋದಕ್ಕಿಂತ ಅರ್ಥ ಸಮೇತವಾಗಿ ಓದೋದು 4 ಪಟ್ಟು ಪುಣ್ಯ. ಯೋಗ್ಯರಾದಂಥ ಉತ್ಸುಕರಿಗೆ ಅದನ್ನು ಹೇಳಿದರೆ 10 ಪಟ್ಟು ಪುಣ್ಯ ಅಂತಿದೆ. ಹೀಗೆ ಹೇಳಲಿಕ್ಕೆ ಬಹಳ ಮಹತ್ವ ಇದೆ ಯಾವತ್ತೂ ಕೂಡ. ಪುಣ್ಯಂ ದಶಗುಣಂ ಸ್ಮೃತಂ. ಯಾಕೆ ವಿದ್ಯಾದಾನಕ್ಕೆ ಅಷ್ಟು ಮಹತ್ವ ಯಾಕೆ ಅಂತಂದರೆ, ಭೂಮಿದಾನ ಮಹಾದಾನ ಅಂತ ಈ ಜಗತ್ತಿನಲ್ಲಿ ಕರೆಸ್ಕೊಂಡಿದೆ. ವಿದ್ಯಾದಾನ ಅಂತ ಅನ್ನೋದು ಈ ಭೂಮಿದಾನ ಇತ್ಯಾದಿ ದಾನಕ್ಕಿಂತ 10 ಪಟ್ಟು ಪುಣ್ಯ ಇದ್ದಂಥದ್ದು. ಅದನ್ನು ವಿದ್ಯೆಯನ್ನು ಕೊಟ್ಟು ಸಾರ್ಥಕ ಮಾಡ್ಕೋಬೇಕು ಅಂತ ಶಿಷ್ಯ ಕೇಳಿದ. ಅದು ಯಾರಿಗೆ ದಾನ ಮಾಡಬೇಕು, ಒಬ್ಬ ಯೋಗ್ಯ ಬೇಕಲ್ಲ, ಅದನ್ನು ಹೇಳಿ. ಗುರುಗಳು ಹೇಳಿದರು, ಗುರುಕುಲದಲ್ಲಿ ವಾಸ ಮಾಡ್ಕೊಂಡಿರ್ಬೇಕು. ಭಿಕ್ಷಾ ಅನ್ನಾಶಿ ಶ್ರುತಿಂ ಪಠೇತ್. ಗುರುಕುಲದಲ್ಲಿದ್ದು ಭಿಕ್ಷೆ ಬೇಡದಂಥ ಅನ್ನವನ್ನು ತಿಂದುಕೊಂಡು ವೇದಾಧ್ಯಯನ ಮಾಡ್ತಿರ್ಬೇಕು ಗುರುಗಳ ಸಮೀಪ. ಅಧೀತ್ಯ ಶಾಖಾಂ ಪೂರ್ಣಾಂಶ ಸ ಯಥೋಕ್ತಂ ಫಲಂ ಲಭತೆ ಫಲಂ. ಅಂಥವನಿಗೆ ಗುರುವಾದವನು ಪಾಠ ಹೇಳಬೇಕು. ಮತ್ತು ಆತ ಶಿಷ್ಯ ಏನು ಮಾಡಬೇಕಂದ್ರೆ ತನ್ನ ಶಾಖೆಯನ್ನು ಮೊದಲು ಓದಬೇಕು. ಯಜುರ್ವೇದಿ ಆಗಿದ್ದರೆ ಯಜುರ್ವೇದದ ಶಾಖೆಯನ್ನು ಮೊದಲು ಓದಬೇಕು. ಋಗ್ವೇದಿ ಆಗಿದ್ದರೆ ಋಗ್ ಶಾಖೆಯನ್ನು ಮೊದಲು ಓದಿ ನಂತರ ಮುಂದಿಂದ ಓದಬೇಕು. ಶಿಷ್ಯನಿಗೆ ಮತ್ತು ಅಧ್ಯಾಪಕನಿಗೆ ಇಬ್ಬರಿಗೂ ಕೂಡ ಆ ಸಂಹಿತಾ ಪಾಠದಿಂದ ಫಲ ಇದೆ, ಮಹಾಫಲ ಇದೆ. ಪ್ರತ್ಯಕ್ಷರಂ, ಒಂದೊಂದು ಅಕ್ಷರಕ್ಕೆ ಗಾಯತ್ರಿಯನ್ನು ಪಠನ ಮಾಡಿದಷ್ಟು ಪುಣ್ಯ ಇದೆ ವೇದದ ಒಂದೊಂದು ಅಕ್ಷರಕ್ಕೂ ಕೂಡ. ಪದಪಾಠವನ್ನು ಮಾಡಿದರೆ ಅದರ ಅರ್ಧದಷ್ಟು ಪುಣ್ಯ ಇದೆ. ಕ್ರಮಪಾಠವನ್ನು ಮಾಡಿದರೆ ಮತ್ತು ಪಾಠವನ್ನು ಮಾಡಿದರೆ ಮತ್ತಷ್ಟು ಪುಣ್ಯ ಇದೆ. ಗಾಥಾ ಪಾಠ ಫಲಂ ಶ್ರುತಂ ತತಃ ಅಪಿ ಉಪನಿಷತ್ ಪಾಠೈ ದ್ವಿಗುಣಂ ಫಲಮೀರಿತಂ. ವೇದದ ಪಾಠಕ್ಕಿಂತ ಮತ್ತು ಶ್ರವಣಕ್ಕಿಂತ ಉಪನಿಷತ್ತುಗಳ ಅರ್ಥ ಸಮೇತವಾದ ಪಠನ ಅಥವಾ ಅರ್ಥರಹಿತವಾದ ಪಠನ ಆದರೂ ಕೂಡ 10 ಪಟ್ಟು ಪುಣ್ಯ ಅಂತದಕ್ಕೆ. ಯಾಕಂದರೆ ಉಪನಿಷತ್ತುಗಳಿಗೆ ವೇದದ ಶಿರ ಅಂತ ಕರೀತಾರೆ, ವೇದದ ತಲೆಯ ಭಾಗ ಅಂತದ್ದು. ಅದಕ್ಕಾಗಿ ಅವುಗಳನ್ನ ತತ್ವ ರಹಸ್ಯ ಎಲ್ಲ ಉಪನಿಷತ್ತುಗಳು ಅಡಗಿರೋದ್ರಿಂದ ಅದಕ್ಕಷ್ಟು ಮಹತ್ವ. ಅದಕ್ಕಾಗಿಯೇ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರೆಲ್ಲ ಇಡೀ ವೇದಗಳಿಗೆ ಅರ್ಥ ಬರೀಲಿಕ್ಕೆ ಹೋಗಲಿಲ್ಲ. ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವವೇದ ಎಲ್ಲದಕ್ಕೂ ಯಾವಾಗ ಬರೀತಾ ಕೂತ್ಕೋತಾರೆ. ಇದಲ್ಲದೆ ಬ್ರಾಹ್ಮಣಗಳು, ಆರಣ್ಯಕಗಳು ಅಂತೆಲ್ಲ ಇವೆ. ಅಷ್ಟೆಲ್ಲದಕ್ಕೂ ಬರೀಲಿಕ್ಕೆ ಆಗಲಿಕ್ಕಿಲ್ಲ. ಮಾರ್ಗದರ್ಶನ ಮಾಡಿದ ಮಾತ್ರ ಮಾಡಿದರು ಮಧ್ವಾಚಾರ್ಯರು ಋಗ್ಭಾಷ್ಯದ ಮೂಲಕ. ಉಪನಿಷತ್ತುಗಳಿಗೆ ಮಾತ್ರ ಇವರೆಲ್ಲರೂ ಅರ್ಥ ಬರೆದರು. ಪ್ರಸ್ಥಾನ ತ್ರಯ ಅಂತ ಕರೆಸ್ಕೊಳ್ತದೆ ಗೀತೆಗೆ, ಉಪನಿಷತ್ತುಗಳಿಗೆ ಮತ್ತು ಬ್ರಹ್ಮಸೂತ್ರಗಳಿಗೆ. ಇವು 3ಕ್ಕೆ ಮಾತ್ರ ಈ 3 ಜನ ಆಚಾರ್ಯರು ವ್ಯಾಖ್ಯಾನ ಬರೆದರು. ಮಹತ್ವ ಪಾಠೇ ಚ ಪಾಠನೇ ತುಲ್ಯಂ ಫಲಂ ವೈ ಗುರು ಶಿಷ್ಯಯೋ. ಗುರು ಶಿಷ್ಯರಿಬ್ಬರೂ ಕೂಡ ಉಪನಿಷತ್ತನ್ನು ಕೇಳಿದರೆ ಮತ್ತು ಕೇಳಿಸಿದರೆ ಸಮಾನವಾದಂಥ ಫಲವನ್ನು ಪಡ್ಕೋತಾರೆ. ಅಧೀತಾತ್ರಿಗುಣಂ ಸ ಫಲಂ ವೈ ಕಂಠಪಾಠತಃ. ಇದನ್ನು ಗಮನಿಸಬೇಕು. ಒಂದು ಸರಿ ಪುಸ್ತಕವನ್ನು ಎದುರಿಗಿಟ್ಕೊಂಡು ಓದ್ತೇವಲ್ಲ, ಅದಕ್ಕಿಂತ ಅದನ್ನು ಕಂಠಪಾಠ ಮಾಡಿದ್ರೆ 3 ಪಟ್ಟು ಪುಣ್ಯ ಅಂತ. ಅದಕ್ಕಾಗಿ ಹಿಂದಿನವರು ಅಷ್ಟು ಕಷ್ಟಪಟ್ಟು ಅದನ್ನು ಕಂಠಪಾಠ ಮಾಡ್ತಿದ್ರು.
ತದರ್ಥಂ ಲೇಖ್ಯಪಾಠಾತ್ತು ಕೃತ ಫಲಪುಕ್ತಂ ಮನೀಷಿಭಿ. ಬರೆದು ಪಾಠ ಮಾಡಿದರೆ ಅದು ಅಧ್ಯಯನ ಮಾಡಿದ್ದರ ಅರ್ಧ ಫಲವನ್ನು ಕೊಡ್ತದೆ. ಅಧೀತ ತ್ರಿಗುಣಂ, ಅಧ್ಯಯನ ಮಾಡಿದ್ದಕ್ಕಿಂತ 3 ಪಟ್ಟು ಫಲ ಕಂಠಪಾಠಕ್ಕೆ, ಅದರ ಅರ್ಧ ಅಂದರೆ 1.5 ಪಟ್ಟು ಪುಣ್ಯದಿಂದ ಅದು ಬರೆದು ಪಾಠ ಮಾಡಿದರೆ. ಎಷ್ಟೋ ಬಾರಿ ಬರೆದರೂ ಕೂಡ ಅದು ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿತದಲ್ಲ, ಅದಕ್ಕಾಗಿ ಆ ಮಾತನ್ನು ಹೇಳಿರ್ಬೇಕು ಅವರು. ಅಧೀತ್ಯಾಪಿ ನಯಸ್ಯ ಸ್ಯಾತ್ ಕಂಠಪಾಠ ಸಮಂ ಸ್ವತಃ ಕೃತೆ ಯತ್ನೇಪಿ ದೈವೇನ ಸಲಭೆ ಪಾಠ ಮಾತ್ರದಂ. ಹೇಗೆ ಪದ್ಧತಿ ಅಂತಂದರೆ, ಕಂಠಪಾಠ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಒಂದು ವೇಳೆ ಆಗಲಿಲ್ಲ ಅಂದರೆ ದೈವ ಯೋಗದಿಂದ ಆಗೋದಿದ್ದು ಏನು ಚಿಂತೆ ಇಲ್ಲ. ಅದನ್ನು ಪುಸ್ತಕವನ್ನಾದರೂ ಓದಿ ಅಧ್ಯಯನ ಮಾಡಿದ್ರಲ್ಲ, ಅಷ್ಟಾದರೂ ಪುಣ್ಯ ಇದ್ದೇ ಇದೆ. ವೇದವನ್ನು ಒಂದು ಬಾರಿ ಅಧ್ಯಯನ ಮಾಡಿ ಅದನ್ನ ಹಾಗೆ ಪರಿತ್ಯಾಗ ಮಾಡಿಬಿಟ್ರೆ, ಗುರುಗಳಾದವರು ಗುರುಕುಲದಲ್ಲಿ ಹೇಳಿಸಿರ್ತಾರೆ, ಶ್ರವಣ ಮಾಡಿಸಿರ್ತಾರೆ, ಮುಂದೆ ಅದನ್ನು ಬಿಟ್ಟುಬಿಟ್ರೆ ಅದರ ಪರಿಣಾಮ ಏನಾಗ್ತದಂದರೆ ಅನಾಶ್ರಯ, ಏನೋ ಒಂದು ತಿರಸ್ಕಾರದಿಂದ ಅಥವಾ ಪ್ರಮಾದದಿಂದ ಕೈಲಾಗಲಿಲ್ಲ, ಸಮಯ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಬಿಟ್ಟುಬಿಟ್ರೆ ಗರ್ಧಕತಾಂ ಬೃಜೇತ್, ಮುಂದೆ ಕತ್ತೆ ಆಗಿಬಿಡ್ತಾನೆ. ಒಂದೇ ಜನ್ಮದಲ್ಲೇ ಹುಟ್ಟಿದ್ರು ಪರವಾಗಿಲ್ಲ, ಮತ್ತು ಮುಂದಿನ ಜನ್ಮದಲ್ಲಿ ಮನುಷ್ಯ ಹುಟ್ಟಿನ ಸಮಾಧಾನ ಪಡ್ಕೋಬಹುದು. ಹಾಗಿಲ್ಲ. ಯಾವತ್ತು ವೇದೋತ್ಥ ವರ್ಣಾನ ಋಗ್ವೇದ ಸಂಹಿತ ಅಂದರೆ ಅದು ಇದರ 2 ಪಟ್ಟು ದೊಡ್ಡ ಪುಸ್ತಕ ಇದೆ. ಇದಕ್ಕಿಂತ ಉದ್ದ ಅಗಲಗಳಲ್ಲಿ ದೊಡ್ಡದಿದೆ. ಅದರಲ್ಲಿ ಎಷ್ಟು ಅಕ್ಷರಗಳಿದೆಯೋ ಅಷ್ಟು ಜನ್ಮಗಳ ಕಾಲ ಆತ ಕಟ್ಟಿಯಾಗಿ ಬಿದ್ದಿರ್ತಾನೆ. ಒಂದ್ಸರಿ ವೇದವನ್ನು ಓದಿಗೂ ಕೂಡ ಮುಂದೆ ಅವನು ಅನಾದರ ಮಾಡಿದಲ್ಲ ಅಂತ ಅವನಿಗೆ ಆ ಶಿಕ್ಷೆ. ತಾವದ್ವರ್ಷಾಣಿ ಭುಕ್ತ್ವಾ ಸಹ ಕರಯೋನಿಂ ತತಃ ಪರಂ. ಮುಂದೆ ಅವನಿಗೆ ಒಳ್ಳೆ ಫಲ ಇದೆ. ಆ ಕತ್ತೆ ಜನ್ಮಗಳನ್ನೆಲ್ಲ ದಾಟಿದ ಮೇಲೆ ಹಿಂದೆ ಮಾಡಿದ್ದೇನು ಹೋಗಿರೋದಿಲ್ಲ, ಅದು ಮತ್ತೆ ಒಳ್ಳೆ ಜನ್ಮ ಬರ್ತದೆ ಅಂತ ಶಿಕ್ಷೆ ರೂಪವಾಗಿ ಅಷ್ಟು ಕತ್ತೆ ಜನ್ಮ ಅನುಭವಿಸಲೇಬೇಕಾದ. ಪಾಠ ಪುಣ್ಯಾದ್ಯಂ ಶ್ಲೋಕಂ ಲೋಕಂ ಲಭತೆ ನಾತ್ರ ಸಂಶಯ. ಮೊದಲು ಏನು ಮಾಡಬೇಕಂದ್ರೆ ಸ್ವಶಾಖೆಯನ್ನು ಓದಬೇಕು, ಅದಾದ್ಮೇಲೆ ಅನ್ಯ ಶಾಖೆಯನ್ನು ಓದಬೇಕು. ಋಕ್ಷಾಖಿ ಋಗ್ವೇದವನ್ನು ಓದಬೇಕು, ಯಜುಶಾಖಿ ಯಜುರ್ವೇದವನ್ನು ಮುಂದೆ ಓದಬೇಕು. ವೇದದ ಒಂದೊಂದು ಅಕ್ಷರವನ್ನು ಓದಿದ್ರು ಕೂಡ ಗಾಯತ್ರಿಯ ದುಪ್ಪಟ್ಟು ಪುಣ್ಯವನ್ನ ಆತ ಪಡ್ಕೊಳ್ತಾನೆ. ಇನ್ನೊಂದು ಮಹತ್ವದ ಅಂಶ ಏನಂತಂದ್ರೆ, ಇಡೀ ಋಗ್ವೇದವನ್ನೆಲ್ಲ ಓದಿದ್ರೆ ಅಥವಾ ಯಜುರ್ವೇದವನ್ನು ಓದಿದ್ರೆ ಕೆಲವರು ಎರಡನ್ನೂ ಓದ್ತಾರೆ. ಇದು ನೀವು ಗಮನಿಸಬೇಕು. ದ್ವಿವೇದಿಗಳು, ತ್ರಿವೇದಿಗಳು, ಚತುರ್ವೇದಿಗಳು ಅಂತೆಲ್ಲ ಕುಟುಂಬದ ಹೆಸರಿಟ್ಕೊಂಡಿರ್ತಾರೆ. ಅದಕ್ಕೆಲ್ಲ ಅರ್ಥ ಏನಂದ್ರೆ, ನಮ್ಮಲ್ಲಿ ಏಕವೇದಿ ಅಂತನವ್ರು ಯಾರು ಇರಲಿಲ್ಲ ಹಿಂದೆ. ಎಲ್ಲರೂ ಕನಿಷ್ಠ ದ್ವಿವೇದಿಗಳೇ ಇದ್ರು. 2 ವೇದಗಳನ್ನಾದ್ರೂ ಓದೇ ಇರ್ತಿದ್ರು. ದ್ವಿವೇದಿ ಅಂದರೆ ಋಗ್ವೇದಿಗಳನ್ನು ಓದ್ದವರು, ತ್ರಿವೇದಿ ಅಂದರೆ ಋಗ್ ಸಾಮಗಳನ್ನು ಓದ್ದವರು, ಚತುರ್ವೇದಿ ಅಂದರೆ 4 ಓದ್ದವರು. ಇವತ್ತು ಅವ್ರ ಮಕ್ಕಳು ಆ ವೇದ ಪುಸ್ತಕವನ್ನು ಓದದೇ ಇದ್ರು ಕೂಡ ಚತುರ್ವೇದಿಗಳಾಗಿ, ತ್ರಿವೇದಿಗಳಾಗಿ, ದ್ವಿವೇದಿಗಳಾಗಿ ಉಳಿದಿದ್ದಾರೆ. ಆ ಕುಟುಂಬದ ಹೆಸರಷ್ಟೇ ಆಗ ಉಳಿದು ಹೋಗಿದೆ. ಇನ್ನು ಇಷ್ಟೆಲ್ಲ ಓದಿಯೂ ಕೂಡ ಆ ರಾಮನ ಉತ್ಕರ್ಷವನ್ನು ತಿಳ್ಕೊಳ್ಳದೇ ಇದ್ರೆ, ಅಂದರೆ ವೇದ ಸಾರವನ್ನು ತಿಳ್ಕೊಳ್ಬೇಕು ಅಂತ ಒಂದು ತಾತ್ಪರ್ಯ. ವ್ಯರ್ಥವಾಗಿ ಸುಮ್ಮನೆ ವೇದವನ್ನು ಬಾಯ್ಪಾಠ ಮಾಡಿದ್ರಿ, ಕಂಠಪಾಠ ಮಾಡಿದ್ರಿ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅದನ್ನೇ ಓದಿದ್ರಿ, ಅದ್ರ ತಾತ್ಪರ್ಯ ಏನಂತ ತಿಳ್ಕೊಳ್ದೇ ಇದ್ರೆ, ವೇದೈಶ್ಚ ಸರ್ವೈರ ಹಮೇವ ವೇದ್ಯೋ ವೇದಾಂತಕೃತ್ ವೇದ ವಿದೇವತಾಹಂ ಅಂತ ಭಗವದ್ಗೀತೆ. ಮುಖ್ಯವಾಗಿ ವೇದದ ಪ್ರತಿಯೊಂದು ಶಬ್ದವೂ ಕೂಡ ಭಗವಂತನನ್ನೇ ಹೇಳ್ತದಂತೆ. ವೇದಗಳಿಗೆ ಕನಿಷ್ಠ 3 ಅರ್ಥ. ಭಗವಂತ ಅದರ ಮುಖ್ಯ ಅರ್ಥ, ಮತ್ತೆ ಎಲ್ಲೋ ಅಗ್ನಿಯನ್ನು, ಮತ್ತೆ ಅದು ಮಳೆ, ಇಂದ್ರ, ಪ್ರಕೃತಿ, ಸೂರ್ಯ, ಸಾಯಂಕಾಲ ಇದನ್ನೆಲ್ಲ ವರ್ಣನೆ ಮಾಡುವಂತ ಬಂದರೆ ಅದೆಲ್ಲ 2ನೇ 3ನೇ ಅರ್ಥ. ಮುಖ್ಯವಾದ ಅರ್ಥ ವೇದಗಳಿಗೆ ಪ್ರಧಾನ ತಾತ್ಪರ್ಯ ಇರೋದೇ ಭಗವಂತನಲ್ಲಿ. ಅದನ್ನು ತಿಳ್ಕೊಳ್ಳದೇ ಇದ್ರೆ ಸುಮ್ಮನೆ ವ್ಯರ್ಥವಾಗಿ ಇದನ್ನೆಲ್ಲ ಅಧ್ಯಯನ ಮಾಡಿದರೆ ಅದರಿಂದ ಉಪಯೋಗ ಇಲ್ಲ. ರಾಮೋತ್ಕರ್ಷಂ ನವೇತ್ತಿ ಸಹ ರಾಮಪೂಜಾ ಯುತಶ್ಚಾತಿ. ರಾಮನ ಪೂಜೆಯನ್ನೇನೋ ದಿವಸ ಮಾಡ್ತಾನೆ, ಆದರೆ ರಾಮನ ಶ್ರೇಷ್ಠತೆಯನ್ನು ತಿಳ್ಕೊಂಡಿರೋದಿಲ್ಲ ಅಂತ. ತಿಳ್ಕೊಳ್ಳದೇ ಇದ್ರೆ ಅವನಿಗೆ ಅರ್ಧ ಫಲ, ವ್ಯರ್ಥ ಅಲ್ಲ ಅರ್ಧ ಫಲ. ಆಗ ಅಷ್ಟಲ್ಲಿ ಕಷ್ಟಪಟ್ಟು ಅರ್ಧ ಫಲ ಪಡ್ಕೊಳ್ಳೋ ಬದಲು ರಾಮನ ಉತ್ಕರ್ಷವನ್ನು ತಿಳ್ಕೊಂಡು ಪೂರ್ಣ ಫಲವನ್ನೇ ಪಡ್ಕೊಳ್ತಾನೆ. ಹಾಗೆ ಮಾಡಬಹುದು. ವರ್ಜಿತೋ ರಾಮಭಕ್ತ್ಯಾಯ ಕೇವಲ ಪಾಠಕೋ ಭವೇ. ರಾಮನ ಭಕ್ತಿ ಇಲ್ಲ, ಕೇವಲ ಪಾಠಕ, ಬಾಯಿಂದ ಹೇಳ್ತಾನೆ. ಲಭೇತ್ ಫಲಸ್ಯ ತುರಿಯಾಂಶಂ. ಭಕ್ತಿ ಇಲ್ಲದೇ ಇದ್ದ ಕಾರಣಕ್ಕಾಗಿ ಎಷ್ಟು ಪುಣ್ಯ ಬರಬೇಕಾಗಿತ್ತು ಅದರ 4ನೇ 1 ಭಾಗವನ್ನು ಮಾತ್ರ ಪಡ್ಕೋತಾನೆ. ಇಷ್ಟು ಆ ವೇದಗಳಿಗೆ ಮಹತ್ವ ಇದೆ. ಅದನ್ನು ಸರಿಯಾದ ತಾತ್ಪರ್ಯವನ್ನು ತಿಳ್ಕೊಂಡು ಓದಿದ್ರೆ ಆತನಿಗೆ ಅದ್ರ ಮಹತ್ವ ಅವನು ಕಂಡುಕೋತಾನೆ. ಈಗ ಇಲ್ಲಿ ಕಂಠಪಾಠದ ಬಗ್ಗೆ ಇಷ್ಟೆಲ್ಲ ಮಹತ್ವ ಬಂತು.
ಕಂಠಪಾಠದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು. ಇವತ್ತು ವೇದಗಳನ್ನು ಅಷ್ಟು ಪೂರ್ಣವಾಗಿ ಕಂಠಸ್ಥ ಮಾಡಿಕೊಳ್ಳುವಂಥ ಪದ್ಧತಿ ಲುಪ್ತ ಆಗಿದೆ. ಲುಪ್ತ ಆಗಿದೆ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ವಿಷಾದ ಪಡಬೇಕು. ಆದರೂ ಅಲ್ಪಶ್ಚ ಕಾಲೋ ಬಹಳಶ್ಚ ವಿದ್ಯಾ ಯತ್ಸಾರಭೂತಂ ತದುಪಾಸಿತವ್ಯಂ ಅಂತ ಒಂದು ಸೂತ್ರದಂಥ ಮಾತು, ಸುಭಾಷಿತ. ಮನುಷ್ಯನ ಜೀವನ ಅಲ್ಪ, ಏನೋ ಜೀವನಕ್ಕಾಗಿ ಏನೇನೋ ವೃತ್ತಿ ಬೇರೆ ಮಾಡಬೇಕು, ಏನೇನೋ ಸಂಕಟಗಳು ಬೇರೆ. ವಿದ್ಯೆ ನೋಡಿದ್ರೆ ಬಹಳ ಇದೆ, ಆದರೆ ಅದರಲ್ಲಿ ಯಾವುದು ಸಾರನೋ ಅದನ್ನು ಪಡ್ಕೊಳ್ಬೇಕು. ಹಾಗಾಗಿ ವೇದಗಳನ್ನು ಬಾಯ್ಪಾಠ ಮಾಡಲಿಕ್ಕೆ ಒಂದು ವೇಳೆ ಆಗದೇ ಇದ್ದರೆ ಅದ್ರ ಬಗ್ಗೆ ಬಹಳಷ್ಟು ಸಂಕಟ ಪಡಬೇಕಾಗಿಲ್ಲ. ಅದನ್ನೇನು ಬಾಯ್ಪಾಠ ಮಾಡಬೇಕು? ಕೊನೆ ಪಕ್ಷ ನಿತ್ಯದ ದೇವಪೂಜೆ, ಸಂಧ್ಯಾ ವಂದನೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂಥ ಏನು ಕೆಲವು ಸೂಕ್ತಗಳಿವೆ, ಪಂಚಸೂಕ್ತಗಳು ಇತ್ಯಾದಿಗಳು, ಮತ್ತು ಕೆಲವು ರಾತ್ರಿ ಸೂಕ್ತ ಅಂತಿದೆ, ರಾತ್ರಿ ಹೊತ್ತು ಮಲ್ಕೊಳ್ಬೇಕಾದ್ರೆ ಪಠಣ ಮಾಡಬೇಕಾದ ಸೂಕ್ತ, ಇಷ್ಟನ್ನಾದ್ರೂ ಕೆಲವನ್ನ ಕಂಠಸ್ಥ ಮಾಡ್ಕೊಳ್ಬೇಕು. ಅದನ್ನು ಕಂಠಸ್ಥ ಮಾಡ್ಕೊಂಡಿದ್ರೆ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಉಪಯೋಗ ಆಗುವಂಥದ್ದೆಲ್ಲ ಆತನ ಬಾಯಲ್ಲಿರೋದ್ರಿಂದ ಧಾರ್ಮಿಕ ಕಾರ್ಯಗಳು ಸುಲಭ ಆಗ್ತವೆ. ಇನ್ನು ಪೌರೋಹಿತ್ಯವೇ ಅವರ ಚಟುವಟಿಕೆ ಯಾರ್ದಾಗಿರ್ತದೋ ಅವರಿಗೆ ಮತ್ತಷ್ಟು ಸೂಕ್ತಗಳು ಹೆಚ್ಚು ಬಾಯ್ಪಾಠ ಬಂದಿದ್ದರೆ ಆ ಕ್ರಿಯೆ ವೇಗವಾಗಿ ನಡೀತದೆ. ಇಲ್ಲದಾದ್ರೆ ಪ್ರತಿಯೊಂದು ಪುಸ್ತಕವನ್ನು ನೋಡಿ ಈ ಕಡೆ ಆಹುತಿ ಹಾಕಬೇಕಾದಂಥ ಪ್ರಸಂಗ ಬರ್ತದೆ. ಇಷ್ಟು ಬಿಟ್ಟರೆ ಋಗ್ವೇದದಲ್ಲಿ ಮೊದಲನೇ ಪುಟದಿಂದ ಆರಂಭಿಸಿ ಕೊನೆಯ ಪುಟದ ತನಕ ಬಾಯ್ಪಾಠ ಕಲಿಯುವಂಥದ್ದೇನಿದೆ ಈ ಹಿಂದೆ ಇತ್ತು. ಅದನ್ನು ಈಗ ನಾವು ಅಂಥವ್ರ ಸಂಖ್ಯೆ ಕಡಿಮೆ ಆಗ್ತಿದೆ. ಆ ಕಡಿಮೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ನಾವು ವಿಷಾದ ಪಡಬೇಕಾಗಿಲ್ಲ, ಇದನ್ನು ಗಮನಿಸಬೇಕು. ಈ ಮಾತನ್ನು ನಾನು ಹೇಳುವಾಗ ಅದನ್ನ ಯಾರನ್ನಾರು ಕುರಿತು ಟೀಕೆ ಮಾಡ್ತೀನೇನೋ ಅಂತ ಅನಿಸ್ತದೆ. ಇದು ಕಾರಣ ಏನಂದರೆ ಸ್ಮಾರ್ತರಲ್ಲಿ ಕಂಠಪಾಠ ಮಾಡುವಂಥ ಪದ್ಧತಿ ಹೆಚ್ಚಾಗಿತ್ತು, ವೈಷ್ಣವರಲ್ಲಿ ಆ ಕಂಠಪಾಠ ಮಾಡುವ ಪದ್ಧತಿ ಕಡಿಮೆ ಆಗಿತ್ತು. ಅವ್ರನ್ನ ಟೀಕೆ ಮಾಡ್ತೀನೇನೋ ಅಂತ ಅನಿಸ್ಬಹುದು. ಪ್ರಶ್ನೆ ಆಗಲ್ಲ. ಯಾಕೆಂತಂದರೆ ನಮಗೆ ಸ್ವಯಂ ವೇದವನ್ನು, ಋಗ್ವೇದವನ್ನು ಮತ್ತು ಪವಮಾನ 4 ಅಧ್ಯಾಯಗಳನ್ನು ಪಾಠ ಮಾಡಿದವರೇ ಸ್ಮಾರ್ತರು. ಹಾಗಾಗಿ ಅವ್ರನ್ನ ಟೀಕೆ ಮಾಡಬೇಕಾದ ಕಾರಣ ಇಲ್ಲ. ಆದರೆ ಮಾತೇನೆಂದರೆ ಸಾರಭೂತಂ ತದುಪಾಸಿತವ್ಯಂ. ಇಷ್ಟು ಅಲ್ಪ ಕಾಲದಲ್ಲಿ ಮನುಷ್ಯನಿಗೆ ಆತ ಸುಮಾರು 8ರಿಂದ 10ನೇ ವರ್ಷದ 8 ಅಥವಾ 10ನೇ ವಯಸ್ಸಿನ ಗುರುಕುಲದಲ್ಲಿ ಸೇರಿ 20-24ನೇ ವಯಸ್ಸಿಗೆ ಗುರುಕುಲದಿಂದ ಹೊರಗೆ ಬರುವಾಗ ಆತನಿಗೆ ಅದು ಆತನ ಜೀವನದ ಒಂದು ಪ್ರಧಾನವಾದ ಕಾಲ. ಆ ಸಂದರ್ಭದಲ್ಲಿ ಬುದ್ಧಿ ನಿಶ್ಚಿತವಾಗಿರ್ತದೆ, ಗ್ರಹಣ ಶಕ್ತಿ ಇರ್ತದೆ. ಆಗ ಈ 12 ವರ್ಷವನ್ನೆಲ್ಲ ವೇದಗಳನ್ನು ಮಾತ್ರ ಬಾಯ್ಪಾಠ ಮಾಡೋದರಲ್ಲಿ ಕಾಲ ವಿನಿಯೋಗ ಮಾಡದೆ ವೇದದ ಅರ್ಥವನ್ನು ಹೇಗೆ ಮಾಡಬೇಕು, ಕೆಲವು ಪುರಾಣಗಳು, ಸಂಸ್ಕೃತ ಸಾಹಿತ್ಯ, ವ್ಯಾಕರಣ, ತರ್ಕ ಇತ್ಯಾದಿಗಳನ್ನು ಅರ್ಥ ಮಾಡಿಕೊಂಡ್ರೆ, ವೇದದ ಅರ್ಥವನ್ನು ಮಾಡ್ಕೊಳ್ಳುವಂಥ ಒಂದು ಮಾರ್ಗದರ್ಶಿ ಸೂತ್ರಗಳನ್ನು ಕಲ್ತ್ಕೊಂಡ್ರೆ ಆ ಸಾರವನ್ನು ತಿಳ್ಕೊಂಡಂತೆ ಆಯ್ತು. ಮನುಷ್ಯ ಚರಟಕ್ಕಾಗಿ ಬಡದಾಡಬಾರ್ದು, ಒಳಗಿನ ಸಾರಕ್ಕಾಗಿ ಮನುಷ್ಯ ಪ್ರಯತ್ನ ಪಡಬೇಕು. ಅದಕ್ಕಾಗಿ ಅದನ್ನು ಮಾಡಿದ್ರು ಕೂಡ ತಪ್ಪಿಲ್ಲ. ಬಾಯ್ಪಾಠ ಮಾಡೋದೇ ತಪ್ಪು ಅಂತಲ್ಲ, ಅದನ್ನು ಯಾವ ಕಾಲಕ್ಕೆ ಏನು ಉಪಯೋಗ, ಯಾವುದೇ ವಿದ್ಯೆ ಆದರೂ ಕಾಲಕ್ಕೆ ತಕ್ಕಂತೆ ಅದು ಸ್ವಲ್ಪ ಬದಲಾವಣೆ ಹೊಂದಿದರೆ ಅದಕ್ಕೆ ತಕ್ಕಂತೆ ನಾವು ಆಲೋಚನೆ ಮಾಡಿದರೆ ಅದು ಯುಕ್ತ ಆಗುತ್ತೆ. ಇಲ್ಲದೇ ಇದ್ದರೆ ಅದು ಕೂಡ ಕಷ್ಟ ಆಗ್ತದೆ. ಇದೇ ಉದ್ದೇಶದಿಂದಲೇ ಇತ್ತೀಚೆಗೆ ಒಂದು 100 ವರ್ಷದಿಂದ ನಮ್ಮ ಪರಂಪರೆಯಲ್ಲಿ ಪ್ರಖ್ಯಾತರಾದಂಥ ಪೀಠಾಧಿಪತಿಗಳೆಲ್ಲ ಏನೇನಾಗಿ ಹೋದರು ಅವರೆಲ್ಲ ಬ್ರಹ್ಮಸೂತ್ರದ ಅಧ್ಯಯನ, ಆ ಬ್ರಹ್ಮಸೂತ್ರಗಳು ಮತ್ತು ಆ ಬ್ರಹ್ಮಸೂತ್ರದ ಭಾಷ್ಯಗಳು, ಆಚಾರ್ಯರಿಂದ ಮಧ್ವಾಚಾರ್ಯರಿಂದ ವಿರಚಿತವಾದ ಬ್ರಹ್ಮಸೂತ್ರ ಭಾಷ್ಯ, ನ್ಯಾಯ ವಿವರಣ ಮತ್ತು ನ್ಯಾಯಸುಧ ಇವುಗಳ ಪಠನ ಮತ್ತು ಅದಕ್ಕೆ ಪೂರ್ವಭಾವಿಯಾದ ಕೆಲವು ಗ್ರಂಥಗಳ ಪಠನ, ಅದರ ಬಳಿಕ ಬರುವಂಥ ಕೆಲವು ಗ್ರಂಥಗಳು, ವ್ಯಾಸರಾಜರಿಂದ ರಚಿತವಾದಂಥ ತರ್ಕತಾಂಡವ, ನ್ಯಾಯಾಮೃತ ಮತ್ತು ಚಂದ್ರಿಕಾ ಮೊದಲಾದಂಥ ಗ್ರಂಥಗಳ ಪಠನ, ಇದನ್ನೆಲ್ಲ ಮಾಡಿದರೆ ಇದು ವೇದಗಳ ಸಾರವನ್ನು ಪಠನ ಮಾಡಿದಂತಾಯಿತು. ಉಪನಿಷತ್ತುಗಳನ್ನು 10 ಉಪನಿಷತ್ತುಗಳ ಭಾಷ್ಯವನ್ನು ರಾಯರ ಖಂಡಾರ್ಥ ಇದೆ, ವಾದರಾಜರ ಟಿಪ್ಪಣಿ ಇದೆ, ಇಂಥದನ್ನೆಲ್ಲ ಆತ ಪಠನ ಮಾಡಿದರೆ, ಮತ್ತು ಋಗ್ಭಾಷ್ಯ ಇದೆ ಆಚಾರ್ಯರಿದೆ, ಮತ್ತು ರಾಘವೇಂದ್ರ ಸ್ವಾಮಿಗಳ ಮಂತ್ರಾರ್ಥ ಮಂಜರಿ ಇದೆ. ಇದನ್ನೆಲ್ಲ ಪಠನ ಮಾಡಿದರೆ ವೇದಗಳಿಗೆ ಅರ್ಥ ಹೇಗೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಆತನಿಗೊಂದು ಹಿಡಿತ ಸಿಗ್ತದೆ. ಅದನ್ನು ಮಾಡಿದರೆ ಆತ ವೇದವನ್ನು ಕಂಠಪಾಠ ಮಾಡಲಿಕ್ಕೆ ಒಂದು ಸಮರ್ಥ ಆಗದೇ ಇದ್ರೂ ಕೂಡ ಇದನ್ನು ಮಾಡೋದ್ರ ಮೂಲಕ ಅದು ಆತನ ಜೀವನಕ್ಕೆ ಮತ್ತು ಸಮಾಜಕ್ಕೆ ಆತನಿಂದ ಹೆಚ್ಚು ಉಪಯೋಗ ಆಗಿದೆ. ಈ ದೃಷ್ಟಿ ಇಟ್ಕೊಂಡು ಮಾಡಿದರು. ಇಲ್ಲಿ ಕಂಠಪಾಠ ಮಾಡಿದ್ದಕ್ಕೆ ಇಷ್ಟು ಫಲ ಇದೆ ಅಂತ ಹೇಳಿದರು. ಅದು ನಮ್ಮ ಶಕ್ತಿಯೇ ಕುಂಠಿತ ಆಗಿರುವಾಗ ಇದರಲ್ಲಿ ವಿನಿಯೋಗ ಮಾಡದೇ ಇರೋದು, ವಿನಿಯೋಗ ಮಾಡದೆ ಯಾವುದು ಸಾರವೋ ಅದನ್ನು ಪಠನ ಮಾಡೋದು ಹೆಚ್ಚು ಯೋಗ್ಯವಾಗಿ ಕಾಣಿಸ್ತದೆ ಅಂತ ನನ್ನ ವಿಚಾರ. ಕಂಠಪಾಠ ಮಾಡೋದು ಬರೀ ವೇದಕ್ಕಷ್ಟೇ ಅಲ್ಲ, ನಮ್ಮಲ್ಲಿ ನ್ಯಾಯಾಮೃತ, ತರ್ಕತಾಂಡವ, ಸುಧಾ ಮೊದಲಾದಂಥ ಗ್ರಂಥಗಳನ್ನು ಕಂಠಪಾಠದ ಮೂಲಕವಾಗಿ ಪಾಠ ಹೇಳುವಂಥವ್ರು ಇದ್ರು. ನಮ್ಮ ಹಿಂದಿನವರೇ ಎಷ್ಟೋ ಜನ ಇದ್ರು. ಅವರೆಲ್ಲ ತಮ್ಮ ಜೀವಮಾನದಲ್ಲಿ 20-22ನೇ ವರ್ಷ ತನಕ ಅಷ್ಟೇ ಪುಸ್ತಕ ಹಿಡಿತಿದ್ರಂತೆ. ಮುಂದೆ ಪಾಠ ಹೇಳುವಾಗ ಅವ್ರ ಪುಸ್ತಕ ಹಿಡಿದನ್ನೇ ಯಾರು ನೋಡಿರಲಿಲ್ಲಂತೆ. ಅಂಥ ವಿದ್ವಾಂಸರೆಲ್ಲ ಇದ್ರು ನಮ್ಮ ಹಿಂದೆ. ನಾವು ಅವರ ತಲೆಮಾರಿನವರಷ್ಟೇ.
ಅವರು ಒಂದು ಬಾಯ್ಪಾಠ ಮಾಡ್ತಿದ್ರಂತೆ. ಈಗ ಇತ್ತೀಚೆಗೆ ಆ ಥರ ಬಾಯ್ಪಾಠ ಮಾಡೋದು ಕೂಡ ನಮಗೆ ಕೈಯಿಂದ ಸಾಧ್ಯ ಆಗದೇ ಇರುವಂಥ ಪ್ರಸಂಗ ಬಂದವರಿಗಿದೆ. ಆ ಥರ ಬಾಯ್ಪಾಠ ಮಾಡಬೇಕು ಅಂತ ನಮ್ಮವರೇ ಆದವರು ಕೆಲವರು ಪ್ರಯತ್ನ ಪಟ್ಟರು. ಆದರೆ ಆ ಥರ ಪ್ರಯತ್ನ ಮಾಡದೆ ಬಾಯ್ಪಾಠಕ್ಕಾಗಿ ಪ್ರಯತ್ನ ಪಟ್ಟದೆ ಆ ಸಾರವನ್ನು ಗ್ರಹಣ ಮಾಡೋದು ಯೋಗ್ಯ ಅಂತ ಅನಿಸಿ ವೇದಗಳನ್ನು ಬಿಟ್ಟುಬಿಡೆ ನ್ಯಾಯಾಮೃತ ನ್ಯಾಯಸುಧಾ ಮೊದಲಾದ ಗ್ರಂಥಗಳನ್ನು ಕೂಡ ಬಾಯ್ಪಾಠ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಕೈಬಿಟ್ಟರು. ಇವತ್ತಿನ ಕಾಲ ಹೇಗಿದೆ ಅಂದರೆ ಇದು ಮಾಹಿತಿ ಯುಗ. ಇದು ಈ 20-21ನೇ ಶತಮಾನಗಳಿಗೆಲ್ಲ ಮಾಹಿತಿ ಯುಗ. ಎಲ್ಲ ಮಾಹಿತಿ ನಿಮ್ಮ ತಲೆಯಲ್ಲಿ ಇರಬೇಕಾಗಿಲ್ಲ. ಯಾವ ಮಾಹಿತಿ ಎಲ್ಲಿದೆ ಅಂತ ನಿಮ್ಮ ತಲೆಯಲ್ಲಿದ್ದರೆ ಸಾಕು. ಇಂಥ ಪುಸ್ತಕದಲ್ಲಿ ಇಂಥ ಪ್ರಕರಣದಲ್ಲಿ ಇಂಥ ಮಾಹಿತಿ ಇದೆ ಅಂತ ನಿಮ್ಮ ತಲೆಯಲ್ಲಿದ್ದರೆ ಸಾಕು. ಅದೇ ಮಾಹಿತಿ ನೇರವಾಗಿ ನಿಮ್ಮ ತಲೆಯಲ್ಲಿ ಇರಬೇಕಾಗಿಲ್ಲ. ತತ್ವಮಸಿ ಅನ್ನೋ ವಾಕ್ಯದ ವಿವರಣೆ ಎಲ್ಲಿದೆ, ಛಾಂದೋಗ್ಯೋಪನಿಷತ್ನಲ್ಲಿ ಇಂಥ ಪ್ರಕರಣದಲ್ಲಿ ಇದೆ ಅಂತ ಗೊತ್ತಿದ್ರೆ ತೆಗೆದು ನೋಡಬೇಕು. ತೆಗೆದು ನೋಡುವಷ್ಟು ಮಾಹಿತಿ ಈಗ ಇದ್ರೆ ಸಾಕು. ಅಂಥ ಕಾಲಕ್ಕೆ ನಾವೀಗ ಬಂದಿದ್ದೇವೆ. ಹಾಗಾಗಿ ಇಂಥದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಯೋಗ್ಯ. ಆವಾಗ ಮನುಷ್ಯನಿಗೆ ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಲೂ ಇತ್ತೀಚೆಗೆ ಪೀಠಾಧಿಪತಿಗಳು, ಪಂಡಿತರು, ವಿದ್ವಾಂಸರು, ವಿದ್ಯಾರ್ಥಿಗಳೆಲ್ಲ ಕಂಡುಕೊಂಡಂಥ ಒಂದು ಸಂಗತಿ ಇದು. ಅದಕ್ಕಾಗಿ ಬಾಯ್ಪಾಠ ಮಾಡಲಿಕ್ಕೆ ಆಗದೇ ಇದ್ರೂ ಕೂಡ, ಬಾಯ್ಪಾಠಕ್ಕಷ್ಟು ಮಹತ್ವ ಇದ್ರೂ ಕೂಡ ಅದನ್ನು ಕೈ ಬಿಟ್ಟದ್ದಕ್ಕೆ ನಾವು ವಿಷಾದ ಪಡಬೇಕಾಗಿಲ್ಲ ಅಂತ ಹೀಗೆ ಅದನ್ನು ನಾವು ತಿಳ್ಕೊಳ್ಬೋದು. ಯಾಕೆಂದರೆ 14 ವಿದ್ಯೆಗಳು ಒಟ್ಟು. ವೇದದ 6 ಅಂಗಗಳು: ಶಿಕ್ಷಾ, ವ್ಯಾಕರಣಂ, ಛಂದಃ, ನಿರುಕ್ತಂ, ಜ್ಯೋತಿಷಂ, ಸುತ, ಕಲ್ಪ. 6 ಅಂಗಗಳು ವೇದಕ್ಕೆ, ಮತ್ತು 4 ವೇದಗಳು. ಇಲ್ಲಿ 10 ವಿದ್ಯೆಗಳಾಯಿತು. ಮುಂದೆ ಮೀಮಾಂಸಾ. ಮೀಮಾಂಸಾ ಅಂದರೆ ಏನು ಅಂತ ಮುಂದೆ ಸ್ವಲ್ಪ ಬರೋದಿಲ್ಲ, ನಾನು ಆಮೇಲೆ ಹೇಳ್ತೇನೆ. ನ್ಯಾಯ, ಗೌತಮನ ನ್ಯಾಯ ಸೂತ್ರವನ್ನು ಅವಲಂಬಿಸಿದಂಥ ನ್ಯಾಯ ಸಿದ್ಧಾಂತ 8 ಆಯಿತು. ಪುರಾಣಗಳು 18 ಮಹಾಪುರಾಣಗಳು ಮತ್ತು 6 ಪುರಾಣಗಳಿಗೆ ಒಟ್ಟು 24 ಪುರಾಣಗಳಾದವು. ಧರ್ಮಶಾಸ್ತ್ರ ಮೊನ್ನೆ ನಾನೇ ಹೇಳಿದೆ, 27 ಸ್ಮೃತಿಗಳು, 17 ಸ್ಮೃತಿಗಳು ಯಾವುದೋ ನಮ್ಮ ಸಂಗ್ರಹದಲ್ಲಿವೆ ಅಂತ ಹೇಳಿದೆ. ಇಷ್ಟೆಲ್ಲ ಸ್ಮೃತಿಗಳಿವೆ. ಒಟ್ಟಿಗೆ ಇಲ್ಲಿಗೆ 14 ಶಾಸ್ತ್ರಗಳಾದವು. ಇದನ್ನ ಮನುಷ್ಯ ಅಧ್ಯಯನ ಮಾಡಬೇಕು. ಅದರಲ್ಲಿ ಯಾವುದು ಸಾರವೋ ಅದನ್ನು ಅಧ್ಯಯನ ಮಾಡಬೇಕು. ಅದಕ್ಕಾಗಿ ಕಂಠಪಾಠಕ್ಕೆ ಹೆಚ್ಚು ಶ್ರಮ ವಹಿಸಲಿಕ್ಕೆ ಆಗದಿದ್ರೂ ಕೂಡ ಅದರ ಸಾರವನ್ನು ಗ್ರಹಣ ಮಾಡಬೇಕು ಅನ್ನುವಂಥ ಸಂಗತಿಯನ್ನು ನಾವು ತಿಳ್ಕೊಳ್ಬೇಕು ಅನ್ನುವಲ್ಲಿಗೆ ಇವತ್ತಿನ ಕಥಾಭಾಗ ಮುಕ್ತಾಯ ಆಗಿದೆ.